ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಇನ್ನೇನಪ್ಪ, ಸಿಕ್ಕಾಪಟ್ಟೆ ಶ್ರಾವಣ ಮಾಸ ಬೇರೆ ಬಂದ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಹಬ್ಬಗಳು ಬೇರೆ ಬರ್ತಾ ಇದೆ. ಹಬ್ಬಕ್ಕೆ ಏನ್ ವಿಶೇಷ ತೋರಿಸ್ತಾ ಇದ್ದೀರಾ? ಪ್ರತಿ ವಾರಕ್ಕೂ ಒಂದೊಂದು ಹಬ್ಬಗಳು ಬರುತ್ತೀರಿ. ಮುರಳಿ ಒಳ್ಳೊಳ್ಳೆ ಸಿಹಿ ಪದಾರ್ಥಗಳನ್ನ ತೋರಿಸ್ರಿ ಅಂತ ನೀವು ಅಂತ ಇದ್ದೀರಾ. ಸಿಹಿ ಪದಾರ್ಥ ಮಾಡಬೇಕು ಅಂದ್ರೆ ಯಾರನ್ನ ಕರೆಸ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಬಂದಿದ್ದು ಒಂದೇ ಒಂದು ಹೆಸರು, ಕಬ್ಬನ್ಪೇಟೆಯ ಚಂದ್ರಪ್ಪ. ಆ ಚಂದ್ರಪ್ಪ ಅನ್ನೋಂಥ ವ್ಯಾಘ್ರನ ಕರ್ಕೊಂಡ್ಬರ್ಬೇಕು ಅಂತ ಟ್ರೈ ಮಾಡಿ, ಇಲ್ಲ ರೀ ಆಗಲ್ಲ, ಇವಾಗ ಸಿಕ್ಕಾಪಟ್ಟೆ ಬಿಸಿ ನಾವು ಶ್ರಾವಣದಲ್ಲಿ ಏನಾವಾಗ ಕರೆದಿದ್ರಿ, ಫ್ರೀ ಆಗಿದ್ವಿ, ಬಂದ್ಬಿಟ್ಟಿದ್ವಿ, ಇವಾಗ ಬರಕ್ಕಾಗಲ್ಲ ಅಂತ ಅವರು ಕರ್ಕೊಂಡು ಎಳ್ಕೊಂಡು ಬಂದಿದೀವಿ ಅವ್ರನ್ನ. ನಾನು ಕೇಳಿದ ತಕ್ಷಣ ಪಾಪ ಚಂದ್ರಪ್ಪನ ಒಂದು 2-3 ಕಾರ್ಯಕ್ರಮನು ಅವರು ನಿಲ್ಲಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾದಂತಹ ಒಂದು ಸಿಹಿ ಪದಾರ್ಥಗಳನ್ನ ಮಾಡಿ ತೋರಿಸ್ತೀನಿ ಮುರಳಿಯವರೇ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪ ಅವ್ರನ್ನ ಬರ್ಮಾಡ್ಕೊಳ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಚಂದ್ರಪ್ಪನವರೇ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮುರಳಿಯವರಿಗೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಿಂತ ಚಂದ್ರಪ್ಪ ಅವ್ರ ಮುಕ್ತಲ್ಲಿ ನೋಡ್ರಿ ಲಕ 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 ಅಂತ ಇದೆ. ಚಂದ್ರಪ್ಪನವ್ರೆ, ತುಂಬಾ ಕಳೆ ಬಂದ್ಬಿಡ್ತೀರಿ ನಿಮ್ಗೆ. ಬರ್ಬೇಕಲ್ಲ ಸರ್, ಹಬ್ಬ ಅಂದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ಮೇಲೆ ಕಳೆ ಬರ್ಲೇಬೇಕು. ಅಲ್ಲ, ಹಬ್ಬ ಅಂದಿದ್ ಕಳೆ ಬಂದಿಲ್ಲ ಬಿಡಿ, ಒಂದ್ 10 ವರ್ಷ ನೀವು ಕಡಿಮೆ ತರ ಆಗಿರೋ ತರ ಕಾಣ್ತಾ ಇಲ್ವಾ? ನೀವ್ ಹೆಂಗಿಸ್ ಹೇಳಿಲ್ವಾ ನಿಮ್ಗೆ? ನೀವ್ ಹೇಳ್ತಾ ಇದ್ರೆ ಅವರು ಸುಮ್ನಿರಿ ನಿಮ್ ಮಕ್ಳೆಲ್ಲ ಹೇಳಿದ್ರು. ನಾವಪ್ಪ ಸ್ವಲ್ಪ ಈ ನಡುವೆ ಯಾಕೋ ಸ್ಟೈಲ್ ಆಗಿ ಓಡಾಡ್ತಾ ಇದಾರೆ ಅಂದ್ರು. ಟಿವಿಲೆಲ್ಲ ಬರ್ತಾರಲ್ವಾ, ಅವೆಲ್ಲ ಮಾಮೂಲಿ ಇರುತ್ತೆ ಬಿಡಿ ಹಿಂದೆ. ಚಂದ್ರಪ್ಪನವ್ರೆ, ಹಬ್ಬಗಳು ಶುರು ಆಗ್ತಾ ಇದೆ. ಹಬ್ಬಕ್ಕೆ ಇವತ್ತೇನು ವಿಶೇಷ, ಒಂದು ಏನೋ ಸ್ವೀಟ್ ಮಾಡ್ತೀವಿ ಅಂತ ಕೇಳಿದೀರಾ. ಏನ್ ಸ್ವೀಟ್ ಮಾಡಿ ತೋರಿಸ್ತೀರಾ? ಏನ್ ಸ್ವೀಟ್ ಮಾಡಿ ತೋರಿಸ್ತೀರ ಅನ್ನೋದನ್ನ ಏನ್ ಬೇಕು, ನೀವ್ ಯಾವ ಸ್ವೀಟ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಪಟಾಪಟ ಅಂತ ಮಾಡಿ ತೋರಿಸ್ತೀನಿ. ನೀವ್ ಏನ್ ಕೇಳಿದ್ರು ಮಾಡಿ ತೋರಿಸ್ತೀನಿ. ನೀವ್ ಏನ್ ಮಾಡ್ತೀನಿ ಅಂತ ಕೇಳ್ಬೇಡಿ. ಓಕೆ. ಈಗ ಸದ್ಯಕ್ಕೆ ಇಲ್ಲ, ನನಗೆ ತುಂಬಾ ಜನ ಹೇಳ್ತಾ ಇದ್ರು, ಕ್ಯಾರೆಟ್ ಒಬ್ಬಟ್ಟು ಏನಾರು ಮಾಡಿಸ್ಬೇಕು ಅಂದ್ರೆ ಆ ಚಂದ್ರಪ್ಪ ಅವ್ರನ್ನ ತಟ್ಟಿಸ್ರಿ, ಒಬ್ಬಟ್ಟನ್ನ ಸಖತ್ತಾಗಿ ತಟ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಇವತ್ತಿನ ವಿಶೇಷ, ಈ ಹಬ್ಬಗಳ ಶುರು ಆಗುವಂತ ಈ ಸಂದರ್ಭದಲ್ಲಿ ಒಂದು ಕ್ಯಾರೆಟ್ ಒಬ್ಬಟ್ಟನ್ನ ಮಾಡಿ ತೋರಿಸಿದ್ರೆ ಯಾವ್ದಾದ್ರು ಹಬ್ಬಕ್ಕೆ ಯಾವ್ದಾದ್ರು ಒಂದಿನ ನಮ್ಮ ಎಲ್ಲಾ ವೀಕ್ಷಕರು ಯೂಸ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಇವತ್ತು ದಯವಿಟ್ಟು ನೀವು ಕ್ಯಾರೆಟ್ ಒಬ್ಬಟ್ಟೆ ಮಾಡಿ. ನಿಮ್ಮ ಅಪೇಕ್ಷೆಯಂತೆ ಕ್ಯಾರೆಟ್ ಒಬ್ಬಟ್ಟೆ ವರಮಹಾಲಕ್ಷ್ಮಿ ಪೂಜೆಗೆ ನೈವೇದ್ಯಕ್ಕಾಗುವಂತ ಕ್ಯಾರೆಟ್ ಒಬ್ಬಟ್ಟನೆ ಮಾಡಿ ನಿಮ್ಮ ಮನಸ್ಸು, ವೀಕ್ಷಕರ ಮನಸ್ಸನ್ನು ಸಂತೋಷ ಪಡಿಸಬೇಕಂತಾನೆ ಇವತ್ತು ಕ್ಯಾರೆಟ್ ಒಬ್ಬಟ್ಟೆ ಮಾಡಿ ತೋರಿಸ್ಬಿಡೋಣ. ಓಕೆ, ಕ್ಯಾರೆಟ್ ಒಬ್ಬಟ್ಟು ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ ಹೇಳಿ. ಕ್ಯಾರೆಟ್ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಮೈದಾ ಹಿಟ್ಟು, ತುರಿದ ಕ್ಯಾರೆಟ್, ಹಾಲು, ಖೋವಾ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಕುಂಕುಮ ಕೇಸರಿ, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡಿ. ಏನ್ ಕೊಡ್ಲಿ ನಿಮ್ಗೆ ನಾನು? ಅದು ಒಂದು ಈ ಕಡೆ ಕೊಡಿ, ಇದು ಕೊಡಿ, ಇದು ಕೊಡ್ಲಾ? ಇದು ಸಾಕನ್ಸುತ್ತೆ, ಯಾವ್ದಾದ್ರು ಆಗುತ್ತೆ. ಇದು ಸಾಕು. ಸ್ಟಾರ್ಟ್ ಮಾಡ್ಕೊಳ್ಳಿ ಬರೆಯಕ್ಕೆ. ಬರೆಯಕ್ಕೆ ಶುರು ಮಾಡ್ಕೊಳ್ಳಿಪ್ಪ. ಈಗ ನಾನು ಫಸ್ಟ್ ಕ್ಯಾರೆಟ್, ತುರಿದಿರೋ ಕ್ಯಾರೆಟ್. ಓಕೆ, ಎಷ್ಟು ಕ್ಯಾರೆಟ್ ತುರಿದಿದ್ದೀರಾ? ಈಗ ಒಂದು 3 ಕ್ಯಾರೆಟ್ ತುರ್ಕೊಂಡಿನಿ ದಪ್ಪದು. ಹೌದಾ? 3 ಕ್ಯಾರೆಟ್ ಅಂದ್ರೆ ಇಲ್ಲಿ ಒಂದು 300 ಗ್ರಾಮ್ಸ್ ಇರ್ಬೋದು. ಇದು ಬೆಂದ್ರೆ ಒಂದು 100 ಗ್ರಾಮ್ಸ್ ಆಗುತ್ತೆ ಅಷ್ಟೇ. ಓಕೆ, ಎಷ್ಟು ಒಬ್ಬಟ್ಟು ಮಾಡ್ಬೋದು ಇದ್ರೊಳಗಡೆ? ಇದ್ರೊಳಗಡೆ ಒಂದು 10 ಒಬ್ಬಟ್ಟು ಮಾಡ್ಬೋದು. ಓಕೆ. ಈಗ ಅದಕ್ಕೆ ಹಾಲು. ಯಾಕೆ ಕ್ಯಾರೆಟ್ಗೆ ಹಾಲು? ಹಾಲಿನಲ್ಲೇ ಬೇಯಿಸ್ಕೋಬೇಕು, ನೀರಿನಲ್ಲಿ ಬೇಯಿಸಬಾರ್ದು. ಓಕೆ. ಅರ್ಧ ಬಟ್ಲಷ್ಟು ಹಾಲು ಹಾಕಿದೀನಿ. ಓಕೆ. ಏನಾದ್ರು ಕ್ಯಾರೆಟ್ ಬೆಂದಿಲ್ಲ ಅಂದ್ರೆ ಫಸ್ಟ್ ಹಾಲು ಜಾಸ್ತಿ ಹಾಕಿದ್ರೆ ಹಾಲು ಇದಾಗ್ಬಿಡ್ತದೆ, ತಳ್ಳಿ ಆಗ್ಬಿಡ್ತದೆ, ಪೂರ್ಣ ಗಟ್ಟಿ ಬರಲ್ಲ. ಅದಕ್ಕೆ ಬೇಕು ಅಂದ್ರೆ ಬೇಯಲಿಲ್ಲ ಅಂದ್ರೆ ಸ್ವಲ್ಪ ಹಾಲು ಹಾಕೊಳ್ಳೋಣ. ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ವಿ ಸ್ವಲ್ಪ. ಓಕೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮದುವೆ ಅಥವಾ ಯಾವುದೇ ಸಂದರ್ಭಗಳು ಹೋದ್ರು ಕೂಡ ಈ ಬೇಳೆ ಒಬ್ಬಟ್ಟನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಅದೇನೇನೋ ಒಬ್ಬಟ್ಟು, ಬಾದಾಮಿ ಒಬ್ಬಟ್ಟು ಅಂತಾರೆ, ಕ್ಯಾರೆಟ್ ಒಬ್ಬಟ್ಟು ಅಂತಾರೆ, ಕೋವಾ ಒಬ್ಬಟ್ಟು ಅಂತಾರೆ. ಒಬ್ಬಟ್ಟು ಬಗ್ಗೆ ಹೇಳ್ತಾ ಇದ್ರೆ ಕೊನೆನೇ ಇಲ್ಲ. ಅಷ್ಟು ವೆರೈಟಿ ಒಬ್ಬಟ್ಟು ಮಾಡ್ಬೋದು. ಒಬ್ಬಟ್ಟಿನಲ್ಲಿ ತಟ್ಬೋದು ಅಂತ ಹೇಳಿದ್ರಲ್ಲ, ತಟ್ಟುವಂಗಿಲ್ಲ, ಹಾಗೆ ಮಾಡ್ಬೋದು. ಹಾಗೆ ಮಾಡ್ಬೋದಾ? ಓಕೆ. ತಟ್ಟೋದಲ್ಲ, ಬೇಡ, ಮಾಡ್ಬೋದು. ಕೊಡಿ, ಮುಚ್ಚಳ. ಏನ್ ಬೇಕು ನಿಮ್ಗೆ? ಮುಚ್ಚೋಣ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಕರೆಕ್ಟಾಗಿ ತೆಗೀನಿ ಹಾಲುನು. ಓಕೆ. ಈಗ ಅದು ಬೇಯ್ತಾ ಇರ್ಲಿ. ಬೇಯ್ಲಿ. ಅದು ಬೇಯೋದ್ರೊಳಗಡೆ ಹೇಳಿ, ನಾವು ಇದನ್ನ ರೆಡಿ ಮಾಡ್ಕೊಬಿಡೋಣ. ಓಕೆ. ಅದಕ್ಕೇನ್ ಬೇಕು ನಿಮ್ಗೆ? ಇದಕ್ಕೊಂದು ಯಾವ್ದಾರು ಕೊಡಿ, ನೀರೆಲ್ಲ ಚೆಲ್ಬೇಕಲ್ಲ. ಕೊಡ್ತೀನಿ. ಅಂದ್ರೆ 1 ಅಳತೆಯ ಮೈದಾ, 1 ಅಳತೆಯ ರವೆ, ಎರಡನ್ನ ಹಾಕಿ ಕಲಸ್ಕೊಂಡಿದ್ದಾರೆ, ನೀರಲ್ಲಿ ನೆನೆಸಿಟ್ಟಿದ್ದಾರೆ. ಇದು ಸುಮಾರು 1 ಗಂಟೆಗಳ ಕಾಲ ನೆನೆದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಫಸ್ಟೇ ಕಲಸಿಕ್ಕಿದ್ದೀನಿ. ಓಕೆ ಸರ್. ಇಲ್ಲಿ ಕಲ್ಸ್ಕೊಂಡು ಇಲ್ಲೇ ಮಾಡಕ್ ಆಗಲ್ಲ. ಓಕೆ, ಪರವಾಗಿಲ್ಲ. ಇದು 1 ಕಪ್ ರವೆ, 1 ಕಪ್ ಚಿರೋಟಿ ರವೆ. ಆಮೇಲೆ ಬನ್ಸಿ ರವೆ ಹಾಕೋದು ಬೇಡ. ಓಕೆ ಸರ್. ಹೇಳ್ಬೇಕಲ್ವಾ? ಚಿರೋಟಿ ರವೆ, ಮೈದಾ ಎರಡು ಹಾಕಿ ಸ್ವಲ್ಪ ಉಪ್ಪು ಹಾಕೋಬೇಕು, ಒಂದು ಚಿಟಿಗೆ. ಓಕೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಾಲೀಸ್ ಮಾಡ್ಕೋಬೇಕು. ಇದನ್ನ ಮಾಡ್ಕೊಳ್ಳಿ. ಮಾಡಿ. ಈ ರೀತಿ ಎಲ್ಲ ಆ ನೀರೆಲ್ಲ ಎಳ್ಕೋಬೇಕೀಗ. ಒಂದು ಹೊಂದಾಣಿಕೆ ಆಗ್ಬಿಡ್ಬೇಕು ಅದು. ಓಕೆ. ಅದು ಬೇಲಿ ಬಿಡಿ.
ಓಕೆ. ಈಗ ಸ್ವಲ್ಪ ಆಗಿದೆ. ಈಗ ಎಣ್ಣೆ ಕೊಟ್ಟಿ ಸ್ವಲ್ಪ ಇದಕ್ಕೀಗ. ಎಣ್ಣೆ ಎಷ್ಟು ಕೊಡ್ಲಿ, ಎಷ್ಟು ಹಾಕ್ಲಿ? ಎಷ್ಟು ಬೇಕಾದ್ರೆ ಇದ್ರಲ್ಲಿ ಹಾಕಿ ಅಂತಂದ್ರೆ ಇಲ್ಲ, ಆಮೇಲೆ ಅಲ್ಲೇ ಇರುತ್ತೆ, ಎಣ್ಣೆ ಎಷ್ಟು ಹಾಕಿದ್ರು ಅಲ್ಲೇ ಇರುತ್ತೆ. ಹಾಕಿ ಮುಳಿರೆ, ಅದು ನೆನಿಬೇಕು, ಅದು ನೆನಿಬೇಕು. ಈ ಪರೋಟ ಮಾಡ್ಬೇಕಲ್ಲ ನೆನೆಸ್ತಾರಲ್ಲ ಆ ತರನ? ಇವಾಗ ಅದು ನೆನೀತಾ ಇರ್ತದೆ. ಓಕೆ. ಏನ್ ಬೆಂದಾಗ್ಬಿಟ್ಟಿರೋ ತರ ಇದೆಯಲ್ಲ, ತುಂಬಾ ಸಾಫ್ಟ್ ಆಗಿದೆಯಲ್ಲ? ಇನ್ನು ಬೇಯಬೇಕು. ಇನ್ನು ಬೇಯ್ಬೇಕಾ? ಒಂದು ಅಳತೆಯ ಮೈದಾ, ಒಂದು ಅಳತೆಯ ರವೆನ ಹಾಕಿ ಹಿಟ್ಟನ್ನ ಕಲಸಿಟ್ಕೊಂಡಿದೀವಿ. ಅದನ್ನ 1 ಗಂಟೆಗಳ ಕಾಲ ನಾವು ನೆನೆಸಿಡ್ಬೇಕಾಗತ್ತೆ. ನೆನೆಸಿಟ್ಮೇಲೆ ಚೆನ್ನಾಗಿ ನಾದಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ನೆನೆಸಿಟ್ರೆ ತಟ್ಟಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಹೇಳಿ ಸರ್. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಕೊಬ್ಬರಿ ಒಬ್ಬಟ್ಟು, ಸಕ್ಕರೆ ಒಬ್ಬಟ್ಟು ಈ ರೀತಿನೇ ಮಾಡ್ತಾ ಇದ್ರು ಹಬ್ಬಗಳಿಗೆ. ತಿನ್ನೋರ್ಗೂ ಬೇಜಾರು, ನೋಡೋರ್ಗೂ ಬೇಜಾರು, ದೇವ್ರಿಗೂ ಬೇಜಾರು. ಸ್ವಲ್ಪ ದೇವ್ರಿಗೂ ವಿಶೇಷವಾಗ ಹೌದು ನೋಡಿ, ಹಾಲು ಹಾಕಿ, ಕ್ಯಾರೆಟ್ ಹಾಕಿ, ಇದೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವೇ ದಿನಗಳಲ್ಲಿ ಹಬ್ಬ ಬರುತ್ತೆ. ಹಬ್ಬದ ಟೈಮ್ಗೆ ಇದನ್ನ ನೋಡ್ಕೊಂಡು ಕಲ್ತ್ಕೊಂಡ್ರೆ ನಾವು ಏನ್ ಚಂದ್ರಪ್ಪ, ಹಬ್ಬಕ್ಕೆ ಒಂದ್ 2-3 ದಿನ ಮೊದ್ಲೇನೆ ಅಥವಾ ಒಂದ್ ವಾರದ ಮೊದಲೇ ತೋರಿಸಿದ್ರೆ ಈ ಮಾಡೋರು ಬೇಳೆ ಒಬ್ಬಟ್ಟು ಮಾಡ್ತೀವಿ ಇನ್ನೂ ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡು ಇದು ಮಾಡಕ್ ರೆಡಿ ಆಗ್ತಾರೆ. ನಾವು ಹಬ್ಬದಿನೇ ತೋರಿಸಿದ್ರೆ ಅವ್ರು ಯಾವಾಗ ಮಾಡೋದು? ಒಂದ್ 2 ದಿವಸ ಮುಂದೆ ತೋರಿಸಿ ತೋರ್ಸೋಣ. ನೋಡಿ ಇವಾಗ ಆಗಿದೆ. ಓಕೆ. ಸಕ್ಕರೆ ಹಾಕೋಣ ಅದಕ್ಕೆ. ಹಾಕಿ ಹಾಕಿ. ಈಗ ಅದೆಷ್ಟು ಇರ್ಬೋದು? ಇದು ಒಂದು ಬೌಲಲ್ಲಿ ಒಂದು ಬೌಲ್ ಇರ್ಬೋದಾ? ಹೌದೌದು, ಒಂದು ಬೌಲ್. ಒಂದು ಬೌಲ್ ಆಗುತ್ತಾ? ಒಂದು ಬೌಲ್ ಆಗುತ್ತೆ. ಒಂದು ಬೌಲ್ಗೆ ಒಂದು ಬೌಲ್ ಸಕ್ಕರೆ ಹಾಕ್ಬೇಕು. ಒಂದು ಬೌಲ್ಗೆ ಒಂದು ಬೌಲ್ ಸಕ್ಕರೆನಾ? ಒಂದು ಬೌಲ್ ಇದೆ ಈಗ. ಓಕೆ. ಕೊಡಿ 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 ಕೊಡಿ. ಆಮೇಲೆ ಈ ಸಿಹಿ ಪದಾರ್ಥ ಏನೋ ಹೇಳ್ಕೊಟ್ಬಿಟ್ರಿ ನೀವು. ಪಲ್ಯ ಏನ್ ಪಲ್ಯ ಮಾಡ್ಕೊಳ್ಳೋಣ ಹಬ್ಬಕ್ಕೆ? ಹಂಗೆ ಸ್ವಲ್ಪ ಹೇಳಿ, ನಾವು ಏನೋ ಗೊತ್ತಿರೋದು ಮಾಡ್ಕೊಳ್ತೀವಿ. ಹಬ್ಬಕ್ಕೆ ಈ ಹೋಳಿಗೆ ಒಟ್ಟಕ್ಕೆಲ್ಲ ಸಾಮಾನ್ಯವಾಗಿ ಮಾಡ್ಕೊಳ್ಳೋದು ಆಲೂಗೆಡ್ಡೆ ಪಲ್ಯ ಮಾಡ್ಕೋತಾರೆ, ಅದೊಂದು. ಓಕೆ ಓಕೆ. ಆಮೇಲೆ ಪಲ್ಯಗಳಲ್ಲಿ ಏನು ಮಾಮೂಲಿ ಹುಳ್ಳಿಕಾಯಿ ಪಲ್ಯ, ಮಾಮೂಲಿ ಆಲೂಗೆಡ್ಡೆ ಪಲ್ಯ, ಕ್ಯಾರೆಟ್ ಪಲ್ಯ, ಬೀಟ್ರೋಟ್ ಪಲ್ಯ. ಬೀಟ್ರೋಟ್ ಒಬ್ಬಟ್ಟು ಮಾಡ್ಬೋದು. ಸೇಮ್ ಅದು ಇದೇ ತರ. ಈಗ ಏನ್ ಮಾಡ್ತೇವೆ ಅದನ್ನೇ. ಕುಂಬಳಕಾಯಿ ಒಬ್ಬಟ್ಟು ಮಾಡ್ಬೋದು ಅಂತೀರಾ ನೀವು ಬಿಟ್ರೆ? ಏನು ನೀವು ಕ್ಯಾರೆಟ್ ಹಲ್ವಾ ಮಾಡಿದಾಗ ಕಾಶಿ ಹಲ್ವಾ ಮಾಡೋದು, ಕಾಶಿ ಹಲ್ವಾದಲ್ಲೂ ಒಬ್ಬಟ್ಟು. ತಿರ್ಗಾ ಇದು ಸಿಹಿ ಕುಂಬಳಕಾಯಿ ಬರುತ್ತಲ್ಲ, ಅದರಲ್ಲೂ ಒಬ್ಬಟ್ಟು ಮಾಡ್ಬೋದು. ಸಿಹಿ ಕುಂಬಳಕಾಯಿನಲ್ಲೂ ಒಬ್ಬಟ್ಟು ಮಾಡ್ಬೋದು. ಗೆಣಸಲ್ಲಿ ಒಬ್ಬಟ್ಟು ಮಾಡ್ಬೋದು. ಓಕೆ. ಯಾವ್ದು ಈ ಶಿವರಾತ್ರಿ ಹಬ್ಬದಲ್ಲೆಲ್ಲ ಬರುತ್ತಲ್ಲ ಗೆಣಸು, ಸಿಹಿ ಗೆಣಸು, ಅದರಲ್ಲೂ ಒಬ್ಬಟ್ಟು ಮಾಡ್ಬೋದು. ಒಬ್ಬಟ್ಟು ಅಂತ ಮಾಡಕ್ ಹೇಳಿದ್ರೆ 101 ಒಬ್ಬಟ್ಟು ಒಂದೇ ದಿವಸದಲ್ಲಿ ಮಾಡಿ ಬೇಕಾದ್ರೆ ತೋರಿಸ್ಬೋದು. ಗಟ್ಟಿ ಆಗುತ್ತಾ ಇದು? ಗಟ್ಟಿ ಆಗುತ್ತೆ ನೋಡಿ. ಅದು ಇವಾಗ ಗಟ್ಟಿ ಕುದಿಯೋಕೆ ಸ್ಟಾರ್ಟ್ ಆಯ್ತಲ್ಲ. ಓಕೆ. ಇವಾಗ ಒಂದು ಬಾಣ್ಲಿ ಕುಡಿ, ಅದು ಗಟ್ಟಿ ಆಗುತ್ತೆ. ಏನ್ ಬೇಕು ನಿಮ್ ಆ ಕಡೆ ಕುಡಿ, ಆ ಕಡೆ ಇದಾ? ಇವಾಗ ನೋಡಿ ಇದರಲ್ಲಿ ತುಪ್ಪ ಹಾಕೊಳ್ತಾ ಇದೀನಿ. ತುಪ್ಪ ಹಾಕೊಳ್ತಾ ಇಲ್ಲ, ತುಪ್ಪನ ಸುರ್ಕೊಳ್ತಾ ಇದೀನಿ ಅಂತೇಳಿ ನೀವು. ನೋಡಿ ಕೇಸರಿ ಹಾಕ್ಬಿಡೋಣ ಅದಕ್ಕೆ. ಕ್ಯಾರೆಟ್ ಹಲ್ವಾಗೆ ಕೇಸರಿನ ಸ್ವಲ್ಪ ಮಿಕ್ಕಿರುವಂತ ಹಾಲು ಉಳಿಸ್ಕೊಂಡಿದ್ರು, ಆ ಹಾಲೊಳಗೆ ಕೇಸರಿನ ಬಳಸಿ ಅದನ್ನ ಇದಕ್ಕೆ ಹಾಕಿದ್ದಾರೆ. ತುಂಬಾ ರುಚಿಯಾಗಿ ಬರ್ತಾ ಇದೆ ನೋಡಿ. ಇವಾಗ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀನಿ. ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಸಾಕಾ? ಸಾಕಾಗುತ್ತೆ. ಯಾಕಂದ್ರೆ ಇವಾಗ ಇದನ್ನ ತಿಳಿಸಿದ್ರಪ್ಪ, ಗೋಡಂಬಿ ಇದ್ರಲ್ಲಿ ಹಾಕ್ಬಿಟ್ಟು ಮಾಡ್ಬೋದು ಡೈರೆಕ್ಟ್ ಆಗಿ. ಓಕೆ. ಬಟ್ ಏನಾಗುತ್ತೆ ಅಂದ್ರೆ ಒಬ್ಬಟ್ಟು ಕಟ್ಟಕ್ಕಾಗಲ್ಲ. ಓಕೆ. ಚಂದ್ರಪ್ಪ, ನೀವು ಪ್ರೊಫೆಷನಲ್ ಶುರು ಮಾಡಿದಾಗ, ನೀವು ಅಡಿಗೆ ಶುರು ಮಾಡಿದಾಗ ಫಸ್ಟ್ ನಾನ್ ವೆಜ್ ಇಂದ ಶುರು ಮಾಡಿದ್ರ, ವೆಜ್ ಇಂದ ಶುರು ಮಾಡಿದ್ರ? ವೆಜ್ ಇಂದ. ವೆಜ್ ಇಂದನೇ ಶುರು ಮಾಡಿದ. ಬಟ್ ಫೇಮಸ್ ಆಗಿ ನಾನ್ ವೆಜ್ಗೆ ಎರಡು ಮಾಡಿದೆ. ಫೇಮಸ್ ಆಗಿದೆ ಅದರಲ್ಲಿ ನೀವು? ಎರಡು ಫೇಮಸ್ ಏನೆ. ನೋಡಿ ಕೋವ ಹಾಕ್ತಾ ಇದೀನಿ. ಓಕೆ. ಒಂದು ಕಣ್ಣಲ್ಲಿ, 2 ಕಣ್ಣಲ್ಲಿ ಯಾವ ಕಣ್ಣು ಬೇಕು ನಿಮ್ಗೆ, ಯಾವ ಕಣ್ಣು ಬೇಡ ಅಂತ ಏನಂದ್ರೆ ಕೇಳಿದ್ರೆ ನಾನು ಏನ್ ಹೇಳಿ? 2 ಕಣ್ಣು ಬೇಕು ಅಂತೀರಾ? 2 ಕಣ್ಣು ಬೇಕು. ಓಕೆ. ಜೊತೆ ಕನ್ನಡಕನೂ ಬೇಕು ಅಂತೀರಾ? ಆಮೇಲೆ ಅದರಿಂದ ವೆಜ್ಜು ಬೇಕು, ನಾನ್ ವೆಜ್ಜು ಬೇಕು. ಓಕೆ ಓಕೆ ಓಕೆ. ಬಿಡ್ತಾ ಇದೆ ಅಂತ ಕಾಣ್ತದೆ. ಹಾಗೆ ಆಯ್ತಾ ಇದೆ, ರೆಡಿ ಆಯ್ತಾ? ನಾನು ನೋಡ್ತಾ ಇದ್ದೀನಿ ನೋಡಿ. ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಹಾಕಿ. ಗೋಡಂಬಿ ಮಾತ್ರ ಹಾಗೆ ಇಟ್ಕೊಂಡ್ರಿ, ದ್ರಾಕ್ಷಿ ಮಾತ್ರ ಹುರ್ಕೊಳ್ತಾ ಇದ್ರಲ್ಲ? ಗೋಡಂಬಿ ಹುರಿದಿಟ್ಕೊಂಡಿದ್ದೀನಲ್ಲ, ಓಕೆ. ಅದು ಇವಾಗ ಕ್ಯಾರೆಟ್ ಹಲ್ವಕ್ಕೆ ಹಾಕಿ ತೋರಿಸ್ಬೋದು ಅಷ್ಟೇನೆ. ಹೋಳಿಗೆಗೆ ಹಾಕಿ ತೋರಿಸಕ್ಕಾಗಲ್ಲ ಅದನ್ನ, ಅದು ನಾವು ತಟ್ಟಕ್ಕಾಗಲ್ಲ. ನೋಡಿ ಆಗಿದೆ ಅದು. ಓಕೆ. ಇದನ್ನ ಅದ್ರಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಇದೆಲ್ಲ ನಮ್ಗೆ ಹೇಳಿದ್ನಲ್ಲ ಮೊದಲ ಸರಿ ಹಿಂದೆ ಹೇಳಿರ್ತಿಲ್ಲ ನಮ್ಗೆ. ಇದೆಲ್ಲ ಜಾಸ್ತಿ ಇರೋದಂದ್ರೆ ನಮ್ಗೆ ಶಕ್ತಿ ಬಿಟ್ಟು ಮಾಡ್ಬೋದು. ಇದೇನ್ ಶಕ್ತಿ ಬಿಟ್ಟು ಬಿಟ್ರೆ ಬಾಣ್ಲಿ ಆ ಕಡೆ ಹೋಗ್ಬಿಡ್ತದೆ ಇವಾಗ. ಅದರಿಂದ ಸ್ವಲ್ಪ ಹುಷಾರಾಗಿ
ಮಾಡ್ಬೇಕು ಈ ಚಿಕ್ಕದಲ್ಲ ಓಕೆ ಮಾಡ್ಬೇಕಂದ್ರೆ ನಮ್ಗೆ ಇಷ್ಟ ಇಲ್ಲ. ಬಟ್ ನಿಮ್ಮ ಒತ್ತಾಯದ ಮೇಲೆ ಏನೋ ನೀವು ಬಂದು ತೋರಿಸ್ತಾ ಇದೀರಾ, ದೊಡ್ಡದಾಗಿ ಮಾಡ್ತಾ ಇದೀರಾ. ಪಾಪ ನಮ್ಗೆ ಗೊತ್ತಾಗಬೇಕಲ್ಲಪ್ಪ. ಇಲ್ಲ ನಮ್ಗೇನು ದೊಡ್ಡದಿದ್ರು ಹೇಳಿ, ಸಣ್ಣ ಪುಟ್ಟ ಎಲ್ಲ ನಾವೇ ಮಾಡ್ಬೇಡಿ, ಟ್ರೈ ಮಾಡಿ ಬಿಡಿ. ಒಂದ್ ಸ್ವಲ್ಪ ದಿನ ನಾನೇ ಕಲ್ತ್ಕೊಂಡು ನಾನೇ ಮಾಡ್ಕೊಂಡು ಹೋಗ್ತೀನಿ. 100% ನೀವು ಆಗ್ಲೇ ಸುಮಾರು ಕಲ್ತ್ಬಿಟ್ಟಿದ್ದೀರಾ. ಸುಮ್ಮನೆ ಚಂದ್ರಪ್ಪ, ಹಂಗೇನ ಹೇಳ್ಬಿಟ್ಟಿರ ಪಾಪ. ಇವಾಗ ಇದು ಆಗಿದೆ ನೋಡಿದ್ರೆ. ಓಕೆ, ಈಗ ಏನ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ಆಫ್ ಮಾಡ್ಕೊಂಡ, ಆಫ್ ಮಾಡ್ಬಿಟ್ಟು ಕೋಲ್ಡ್ ಮಾಡ್ಬೋಣ. ಕಾಫಿ ಪೀ ಕುಡ್ಬಿಟ್ಟು ಬನ್ನಿ ಬ್ರೇಕ್ ತಗೊಂಡು ಅಷ್ಟೊತ್ತಿಗೆ ತಣ್ಣಗಾಗ್ಬೇಕು. ಯಾಕಂದ್ರೆ ಈ ತಣ್ಣಗಾಗ್ಲಿದ್ರೆ ಗಟ್ಟಿ ಬರಲ್ಲ. ಓಕೆ, ಸ್ವಲ್ಪ ಡೈನಿಂಗ್ ಎಲ್ಲ ತಗೊಂಡ್ಬಿಟ್ಟು ಪ್ಯಾನ್ ಕಡೆ ಇಟ್ಬಿಟ್ಟು ಇಲ್ಲ ಫ್ರಿಜ್ ಇದೆ, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಂಡ್ಬಿಡೋಣ. ಓಕೆ, ಆಫ್ ಮಾಡ್ತೀನಿ. ಆಫ್ ಮಾಡಿ. ಓಕೆ, ತುಂಬಾ ಸಖತ್ತಾಗಿ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಮಾಡಿದ್ದಾರೆ. ಒಬ್ಬಟ್ಟನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರ್ಸಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಓಕೆ ಚಂದ್ರಪ್ಪನವರೇ, ಸ್ಟವ್ ಹಚ್ಕೊಳ್ಳೋದಾ? ಓಕೆ, ಮಾಡ್ಕೊಂಡಿದ್ದೀನಿ. ಓಕೆ, ಚಂದ್ರಪ್ಪನವರೇ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡ್ತೀನಿ. ಫಸ್ಟ್ ಹಾಕಿದ್ರೆ ಸ್ಮೆಲ್ ಕಮ್ಮಿ ಆಗುತ್ತೆ. ಆರದ ಮೇಲೆ ಹಾಕ್ಬೇಕು, ಬಿಸಿನಲ್ಲಿ ಹಾಕ್ಬಾರ್ದು. ಅದಕ್ಕೋಸ್ಕರ ಇವಾಗ ಹಾಕ್ತಾ ಇದೀನಿ. ಓಕೆ, ಏಲಕ್ಕಿ ಪುಡಿಯನ್ನ ಮಾಡ್ಕೊಂಡಿರ್ತಕ್ಕ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ತಾ ಇದ್ದಾರೆ. ಪೌಡರ್ ಆಗಿದೆ, ಪೌಡ್ರನ್ನ ನಮ್ಮ ಕ್ಯಾರೆಟ್ ಹಲ್ವಾದಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದೇ ಕ್ಯಾರೆಟ್ ಹಲ್ವಾನ ಬಿಸಿ ಏನಿಲ್ವಾ ಚಂದ್ರಪ್ಪ? ಬಿಸಿ ಏನಿಲ್ಲ, ಆರಿದೆ. ಆರ್ಬೇಕು, ಚೆನ್ನಾಗಿ ಆರಿದ್ರೇನೆ. ಓಕೆ ಓಕೆ. ಓಹೋ, ಬಟರ್ ಪೇಪರ್ ಅದು? ಬಟರ್ ಪೇಪರ್ ಅಲ್ಲ, ಪ್ಲಾಸ್ಟಿಕ್ ಪೇಪರ್ ಸದ್ಯಕ್ಕೆ. ಬಟರ್ ಪೇಪರ್, ಪ್ಲಾಸ್ಟಿಕ್ ಪೇಪರ್ ಯಾವ್ದು ಹಾಕೊಂಡ್ರೆ ಚೆನ್ನಾಗಿ ಬರುತ್ತಲ್ಲ? ಯಾವ ಮಾಡೋದು ಒಂದು 5 ಹೋಳಿಗೆ ತಾನೆ. ಆದ್ರೂ ಅಲ್ಲ, ನೀವು ಜಾಸ್ತಿ ಹೋಳಿಗೆ ಮಾಡ್ಬೇಕಾದ್ರೆ ಯಾವ್ದು ಹಾಕೊಳ್ತೀರಾ? ಯಾವ್ದಿದ್ರ ಆ ಟೈಮ್ ಅದು ಅಡ್ಜಸ್ಟ್ ಮಾಡ್ಬಿಡ್ತೀವಿ ನಾವು. ಬಟರ್ ಪೇಪರ್ ಎಲ್ಲಾರು ಒಬ್ಬಟ್ಟು ಮಾಡೋ ಕಾಂಪಿಟೇಷನ್ ಕಳಿಸ್ಬೇಕ್ರಿ ಚಂದ್ರಪ್ಪ. ಪಟಾಪಟದ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಿಮ್ಗಲ್ಲ? ಏನಿರುತ್ತೋ ಆ ಟೈಮ್ನಲ್ಲಿ ಮಾಡ್ಬೇಕು. ಅದೇ ಬೇಕು, ಇದೇ ಬೇಕು, ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕಂದ್ರೆ ಸನ್ನಿವೇಶಗಳು ಅದಿರಲ್ಲ. ಅಕಸ್ಮಾತ್ ಆಗ ತಂದ್ಕೊಡಿದ್ರೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ ಪಾಪ. ಹೌದೌದೌದು, ಕಷ್ಟ ಆಗುತ್ತಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ತುಂಬಾ ಸಖತ್ತಾಗಿ ಬರ್ತಾ ಇದೆ. ಓಹೋ, ಕ್ಯಾರೆಟ್ ಒಬ್ಬಟ್ಟು ಆಗಿದೆ. ಓಕೆ, ನೋಡಿ ಎಷ್ಟು ಬೇಗ ಮಾಡ್ತಾರೆ ಚಂದ್ರಪ್ಪನವರು. ಬೇಗ ಮಾಡೋದಕ್ಕಿಂತ ನೀಟಾಗಿ, ಎಷ್ಟು ನೀಟಾಗಿ ಮಾಡ್ತಾರೆ. ಕ್ಯಾರೆಟ್ ಅನ್ನು ಒಳಗಿಟ್ಕೊಂಡ್ರು, ನೀಟಾಗಿ ನಿಧಾನಕ್ಕೆ ಫೋಲ್ಡ್ ಮಾಡಿದ್ರು. ಫಟಾಫಟ್ ಅಂತ ಅನ್ಕೋಬಹುದು, ಇಲ್ಲ ರುಚಿಯಾಗಿ ಮಾಡ್ತಾ ಇದಾರೆ ಅನ್ಕೋಬಹುದು. ಯಾವುದೇ ರೀತಿ ಅವರು ಚಂದ್ರಪ್ಪ ಅವ್ರು ಕೇಳೋದು ಒಂದೇ ಮಾತು, ಮುರಳಿಯವರೇ ನಿಮ್ಗೆ ಏನ್ ಬೇಕು ಹೇಳಿ, ಅದನ್ನ ನಾನು ಮಾಡ್ತೀನಿ, ನನ್ಗೇನ್ ಮಾಡ್ತೀರಾ ಅಂತ ಕೇಳಬೇಡಿ ನೀವು. ಯಾಕಂದ್ರೆ ನಾನು 30 ವರ್ಷದಿಂದ ಕೇಳಿದವ್ರಿಗೆಲ್ಲ ಬೇಕಾದ್ದೆಲ್ಲ ಮಾಡ್ಕೊಟ್ಬಿಟ್ಟಿದ್ದೀನಿ. ನೀವು ಕೇಳಿ, ನೀವು ಏನೇನ್ ಬೇಕು ಲಿಸ್ಟ್ ಹಾಕೊಂಡು ಅಂತ ಕೇಳ್ತಾರೆ. ಆಮೇಲೆ ಸಾಕಷ್ಟು ಜನ ಅವ್ರಿಗೂ ಕೇಳ್ತಾ ಇದಾರಂತ ಇವಾಗ, ಇದು ನಮ್ಗೆ ಇದು ಮಾಡಿ ತೋರಿಸಿ, ಈ ಥರದಿದ್ರೆ ಚೆನ್ನಾಗಿರುತ್ತೆ, ನಮ್ಮನೆಗೆ ಅನುಕೂಲ ಆಗುತ್ತೆ ಅಂತ. ಅವ್ರು ನನಗೆ ದಿನ ಫೋನ್ ಮಾಡಿ ಹೇಳ್ತಾರೆ, ಮುಳ್ಳೇರು ಇವತ್ತು 6,000 ಜನ ಫೋನ್ ಮಾಡಿದ್ರು, 7,000 ಜನ ಫೋನ್ ಮಾಡಿದ್ರು, ಇದನ್ನ ಕೇಳಿದ್ರು. ನಾನು ಯಾಕಂದ್ರೆ ಚಂದ್ರಪ್ಪ ಅವ್ರ ಫೋನ್ ನಂಬರ್ ಕೂಡ ಬರ್ತಾ ಇದೆ. ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಫೋನ್ ಮಾಡ್ಲಿ ಸರ್, ನಾನು ಹೇಳ್ಕೊಡ್ತೀನಿ. ಆ ಥರ ಹೃದಯ ತುಂಬಾ ಜನಕ್ಕೆ ಕಡಿಮೆ. ಅಯ್ಯೋ ಹೇಳ್ಕೊಡ್ಬಾರ್ದು ಸರ್, ನನ್ನ ಟ್ರೇಡ್ ಸೀಕ್ರೆಟ್ ಅನ್ನೋರೇ ಜಾಸ್ತಿ. ಅವೆಲ್ಲ ಏನೂ ಇಲ್ಲ ಸರ್, ಏನಾರ ಪ್ರಾಬ್ಲಮ್ ಆದ್ರೆ ನಂಗೆ ಫೋನ್ ಮಾಡಕ್ಕೆ ಹೇಳಿ, ಯಾವ ರೀತಿ ಮಾಡ್ಬೇಕು ಅಂತ ಅಲ್ಲೇ ಹೇಳ್ಕೊಡ್ತೀನಿ ಅಂತಾರೆ. ಮುರಳಿಯವರು ಮೊನ್ನೆ ಒಬ್ಬಟ್ಟು ಸಾರು ಮಾಡಿದ್ವಲ್ಲ? ಹೌದೌದು, ಅದು ಈ ಕಡೆ ಎಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಒಬ್ಬಟ್ಟು ಸಾರು ಆ ಕಡೆ ನಮ್ಮ ಮಂಡ್ಯ ಕಡೆಗೆ, ನಮ್ಮ ಕರ್ನಾಟಕ, ಮಧ್ಯ ಕರ್ನಾಟಕ, ಮೈಸೂರು, ಹೌದೌದು ಸ್ಟೇಟ್ ಅಲ್ಲಿ. ಹುಬ್ಳಿ ಧಾರವಾಡದ ಕಡೆ ಸ್ವಲ್ಪ ಕಷ್ಟ, ಗೊತ್ತೇ ಇಲ್ವಂತೆ ಒಬ್ಬಟ್ಟು ಸಾರು ಅಂತ. ಓಕೆ, ಮೊನ್ನೆ 1-2-3 ಮಾಡಿ ಅಲ್ಲಿಂದ ರಾಯಚೂರಿಂದ ಮಾಡಿದ್ರು, ಗುಲ್ಬರ್ಗದಿಂದ ಮಾಡಿದ್ರು, ಹುಬ್ಳಿಯಿಂದ ಮಾಡಿದ್ರು. ಹೋಳಿಗೆ ಸಾರು ಅಂದ್ರೆ ಗೊತ್ತಿಲ್ಲ ಸರ್ ನಮ್ಗೆ, ಹೆಂಗ್ ಮಾಡಿದ್ರಿ ಹೇಳ್ರಿ ಸರ್ ಅಂತ ಕೇಳಿದ್ರು. ಹೇಳ್ರಿ ಸರ, ಮಾಡಕ್ ಬರಂಗಿಲ್ರಿ ನಮ್ಗೆ ಅಂತ. ಅಣ್ಣವ್ರೆ ಬಹಳ ಚಲೋ ಆಯ್ತು ರೀ ಹೋಳಿಗೆ ಸಾರು ಅಂತ ಹೇಳಿದ್ರು. ಟ್ರೈ ಮಾಡ್ದಮ್ಮ ನೋಡಿ. ಆ ಹೋಳಿಗೆ ಸಾರಲ್ಲ, ಈ ಹೋಳಿಗೆ ತಿನ್ನೋಡಿ ಅಲ್ವಾ, ಕ್ಯಾರೆಟ್ ಅಲ್ವಾ, ಈ ಹೋಳಿಗೆ ತಿನ್ನೋಡ್ರೆ ಗೊತ್ತಾಗುತ್ತೆ ಅವ್ರಿಗೆ. ಹೋಳಿಗೆ ಸಾರು ಮಾಡ್ಬಿಟ್ಟು ಓಕೆ, ಅವರು ಅಕ್ಕಪಕ್ಕದ ಮನೆಯವರೆಲ್ಲ ಹಂಚ್ಬಿಟ್ಟಿದಾರಂತೆ. ಎಲ್ಲ ಹೊಟ್ಟೆ ತುಂಬಾ ಖುಷಿ, ಊಟ ಮಾಡಿ ಖುಷಿ ಆಗ್ಬಿಟ್ಟಂತೆ. ನನಗೆ ಮದುವೆಯಾಗಿ ಅಂಕಲ್
ಅಣ್ಣವರೇ 3 ತಿಂಗಳಾಯ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಹೋಳಿಗೆ ಸಾರು ಮಾಡ್ಕೊಟ್ಟಿದ್ದಕ್ಕೆ ಎಲ್ಲ ಖುಷಿ ಬಿದ್ಬಿಟ್ರು ನಮ್ಮ ಅತ್ತೆ ನಮ್ಮ ಮಾವೆಲ್ಲ ಅಂತೇಳಿ ಫೋನಲ್ಲಿ ಮಾತಾಡೋದಕ್ಕೆ ಒಂದು ನಿಮ್ ಜೊತೆ ಮಾತಾಡ್ಬೇಕು ಅನ್ನೋ ಖುಷಿ ಅವ್ರಿಗೆ, ಸಂತೋಷ ಹೆಚ್ಚಾಗ್ಬಿಟ್ಟು ಮಾತಾಡಕ್ಕೆ ಆಯ್ತಾ ಇಲ್ಲ. ಅಲ್ಲ, ಆ ಸಂತೋಷ ಹೆಂಗಿತ್ತೋ ಗೊತ್ತಿಲ್ಲ, ನಿಮ್ ಕಣ್ಣಲ್ಲಿ ನಿಮ್ ಕೆನ್ನೆಲ್ ಬರ್ತಿದ್ಯಲ್ಲ ಸಂತೋಷ, ಅದನ್ನ ನೋಡ್ಬೇಕು ನಾವು. ಇದಾಗಿದೆ. ನಾವು ಸಾಕಷ್ಟು ಜನ ಚಂದ್ರಪ್ಪ ನಿಮ್ಗೆ ಈ ವಿಷಯ ಗೊತ್ತಿಲ್ಲ, ತುಂಬಾ ಜನ ಅನ್ಕೊಳ್ತಾ ಇದಾರೆ ನಾವು ಅವತ್ತು ಟಿವಿ ನೋಡಿಲ್ಲ, ಅವತ್ತು ನಾವು ಟಿವಿ ನೋಡಕ್ ಆಗ್ಲಿಲ್ಲ, ನಮ್ಮಲ್ಲಿ ಕರೆಂಟ್ ಇರ್ಲಿಲ್ಲ, ಅಯ್ಯೋಯ್ಯೋ ನನ್ ಮಗಳು ಲಂಡನ್ ಇದಾರೆ, ನಮ್ಮವರೊಬ್ರು ನ್ಯೂಯಾರ್ಕ್ ಅಲ್ಲಿ ಇದಾರೆ, ಯಾವ ರೀತಿ ನೋಡ್ಬೇಕು ಈ ಪ್ರೋಗ್ರಾಮ್ ಅಂತ ಅನ್ಕೊಂಡಿತ್ತು ಅಂತ ಹೇಳಿದ್ರೆ Facebook/ಒಗ್ಗರಣೆ ಡಬ್ಬಿ ಇಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಇರುತ್ತೆ. ನೀವು ಅದನ್ನ ಲೈಕ್ ಮಾಡಿ ನಂಗೆ ಇದು ಬೇಕು, ಇದನ್ನ ನೀವು ಅಪ್ಲೋಡ್ ಮಾಡಿ, ಅಥವಾ ಈ ರೀತಿ ನೀವು ಅದು ಒಗ್ಗರಣೆ ಡಬ್ಬಿಲಿ ಮಾಡಿ ತೋರಿಸಿ ಅಂತ ಏನಾದ್ರು ಕಳಿಸಿದ್ರೆ ಖಂಡಿತವಾಗ್ಲೂ ನಾವು ಆನ್ಲೈನ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಸಹ ನೀವು ಯಾವುದೇ ರೆಸಿಪಿ ಬೇಕು ಅಂತ ಹೇಳಿದ್ರು ಸಹ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಗಳನ್ನು ತೋರಿಸ್ತೀವಿ, ಮಾಡಿರೋದನ್ನ ಅಪ್ಲೋಡ್ ಮಾಡ್ತೀವಿ. ಮಿಸ್ ಆಗಿರೋರು ಫೇಸ್ಬುಕ್ನಲ್ಲಿ ಹೋಗಿ /ಒಗ್ಗರಣೆ ಡಬ್ಬಿಗೆ ಹೋಯ್ತು ಅಂದ್ರೆ ನಮ್ಮ ಕಾರ್ಯಕ್ರಮನ ನೋಡಬಹುದು. ಓಕೆ, ಸಖತ್ತಾಗ್ತದೆ, ತುಂಬಾ ಚೆನ್ನಾಗಿ ಬರ್ತದೆ ಕ್ಯಾರೆಟ್ ನಮ್ಮ ಒಬ್ಬಟ್ಟು. ನಾವು ಇಲ್ಲಿ ಮಾಡ್ಬೇಕಾದ್ರೆ ಹೋಳಿಗೆನ ಹೇಳಿ ಚಂದ್ರಪ್ಪ. ನೋಡಿ ಇಷ್ಟೊಂದು ಒಂದೊಂದು ಒಬ್ಬಟ್ಟು ಮಾಡ್ಕೊಂಡು ಕುತ್ಕೊಂಡ್ರೆ ಓಕೆ ನಿದ್ರೆ ಬಂದ್ಬಿಡುತ್ತೆ ನಮ್ಗೆ ಇಲ್ಲೇನೆ. ಮತ್ತೆ ನೀವ್ ಹೆಂಗ್ ಮಾಡ್ತೀರಾ? ನಾನು ನಿಂತಷ್ಟೊತ್ತಿಗೆ 100 ಒಬ್ಬಟ್ಟು ಆಯ್ತಾ ಇತ್ತು. ಹೆಂಗೆ? ನಾವು ನೋಡಿ ಇದನ್ನ ಒಬ್ರು ತುಂಬಿಸ್ತೀವಿ, ಅದನ್ನ ಒಬ್ರು ಬೇಯಿಸ್ತಾರೆ, ಒಬ್ರು ಇಲ್ಲಿ ಉಜ್ಬಿಟ್ಟು ಹಂಗ ಹಾಕ್ತಿವಿ. ಇಷ್ಟು ದೊಡ್ಡ ಹಂಚಿರ್ತದೆ ನಮ್ಗೆ. ಇಷ್ಟು ಟೈಮಲ್ಲಿ 100 ಒಬ್ಬಟ್ಟು ಆಗಿರ್ತದೆ. ಮಾಡ್ಬೇಕಾ? ನೀವು 2000 ಜನಕ್ಕೆ ನೀವು ಅಡಿಗೆ ಮಾಡ್ಬೇಕು ಅಂದ್ರೆ ಬರೀ ಒಬ್ಬಟ್ಟೇ ತಟ್ಕೊಂಡಿದ್ರಾಗತ್ತಾ? ಕೆಲವು ಕಡೆ ಒಬ್ಬಟ್ಟನ್ನ ಚಂದ್ರಪ್ಪ ಒಂದೇ ಕಡೆ ಬೇಯಿಸ್ತಾರಲ್ಲ, ಯಾಕಪ್ಪ ಅಲ್ವಾ? ಎರಡು ಕಡೆ ಬೇಯಿಸ್ಬೇಕು, ಎರಡು ಕಡೆ ಬೇಯಿಸ್ಬೇಕು. ಸ್ವಲ್ಪ ಹೌದು, ಈಗ ಎಲ್ಲ ಒಂದೇ ಕಡೆ ಮಾಡಿ ಫೋಲ್ಡ್ ಮಾಡಿ ಕೊಡ್ತಾ ಇರ್ತಾರಲ್ಲ, ಏನಪ್ಪಾ ಅದು? ನೀವು ಹೇಳಿದ್ ಕರೆಕ್ಟ್. ಆ ರೀತಿ ಮಾಡಬಾರ್ದು. ಒಂದ್ ಕಡೆ ಹಂಗೆ ಇರುತ್ತೆ, ಚೆನ್ನಾಗಿರಲ್ಲ. ಅದೇನೋ ಸ್ವಲ್ಪನಾರು ಒಂದ್ ನಿಮಿಷನಾರು ಉಲ್ಟಾ ಮಾಡ್ಲೇಬೇಕು. ಅವಾಗ ನಾವು ಇಟ್ಕೊಂಡು ತಿನ್ಬೋದು, ಕೆಡಲ್ಲ. ಇದೆಲ್ಲ ರೆಡಿಮೇಡ್ ಎಲ್ಲ ಹಂಗೆ ಹೊಟ್ಟಾಗುತ್ತೆ. ಎರಡು ಕಡೆ ಬೆಂದ್ರೆ ಒಂದ್ 2-3 ಸಲ ಇಟ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀವು ಹೇಳಿದಾಗ ಒಂದ್ ಕಡೆ ಬೇಯಿಸಿದಾಗ ಒಂದ್ ಕಡೆ ಮೆತ್ತಾಗಿರ್ತದೆ, ಜಲ್ದಿ ಕೆಟ್ಟೋಗ್ಬಿಡ್ತೈತೆ, ಅಳ್ಸೋಗುತ್ತೆ. ನನಗೇನೋ ಸ್ವಲ್ಪ ಈ ಒಬ್ಬಟ್ಟ ಚಂದ್ರಪ್ಪ ಈ ತರ ಕಪ್ ಚೆನ್ನಾಗಿರುತ್ತೆ. ಹೌದು ಅಲ್ವಾ? ಹುಲಿ ಬಣ್ಣ ಬರ್ಬೇಕು. ಹುಲಿ ಮೈ ಮೇಲೆ ಬಣ್ಣ ಹೆಂಗಿರುತ್ತೆ ಹಂಗ ಹುಲಿ ಬರ್ಬೇಕು. ಇಲ್ಲಾಂದ್ರೆ ಅದು ಸೀಟ ತರ ಇದ್ರೆ ನರಿ ಬಣ್ಣ ಬರ್ತದೆ. ಈಗ ಆಗಿದೆ. ಓಕೆ, ಆಫ್ ಮಾಡಿ. ಈಗ ಏನ್ ಮಾಡ್ತೀವಿ? ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಅದ್ಭುತವಾದಂತ ಕ್ಯಾರೆಟ್ ಹಲ್ವಾನ ಮಾಡ್ಕೊಟ್ಟಿದ್ದಾರೆ. ಕ್ಯಾರೆಟ್ ಹಲ್ವಾನ ರುಚಿ ನೋಡಿಲ್ಲ, ಹಾಗೆ ಸೈಡಲ್ಲಿ ಇಟ್ಕೊಂಡಿದೀವಿ. ಅದಾದ ತಕ್ಷಣ ಕ್ಯಾರೆಟ್ ಹಲ್ವಾ ಹಾಕಿ ಒಳ್ಳೆ ಒಂದು ಒಬ್ಬಟ್ಟನ್ನ ಮಾಡ್ಕೊಟ್ಟಿದ್ದಾರೆ. 2 ಸಿಹಿ ಪದಾರ್ಥಗಳನ್ನ ಈ ವಿಶೇಷ ಹಬ್ಬಗಳ ದಿನಕ್ಕೋಸ್ಕರ ಮಾಡಿ ತೋರಿಸಿದ್ದಾರೆ. ಎರಡೂ ಹೇಗಿದೆ ಅಂತ ರುಚಿ ನೋಡಿಲ್ಲ, ಯಾಕಂದ್ರೆ ಒಂದು ರುಚಿ ನೋಡ್ಬೋದು, 2 ಸಿಹಿ ಆಗ್ಬಿಟ್ರೆ ಚೆನ್ನಾಗಿಲ್ಲ. ಅದಕ್ಕೆ ಇನ್ನೊಬ್ರನ್ನ ಕರ್ಸಿದೀನಿ, ಅವರು ಬರ್ತಾ ಇದಾರೆ. ಇಬ್ರು ಸೇರಿ ರುಚಿ ನೋಡಿ ಹೇಗಿದೆ ಅಂತ ಡಿಸೈಡ್ ನಾವು ಮಾಡ್ತಾ ಇದೀವಿ. ಓಕೆ ಚಂದ್ರಪ್ಪ, 2 ಹಾಕೊಡಿ ನಮ್ಗೆ. ಒಳ್ಳೆಯವರೇ ನೋಡಿ, ಕ್ಯಾರೆಟ್ ಅಲ್ವಾ ಬಿಸಿ ಬಿಸಿ. ಓಹೋ, ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಿದೆ ಇವಾಗ. ಕ್ಯಾರೆಟ್ ಅಲ್ವಾ ಅದ್ಭುತವಾಗಿದೆ, ತುಪ್ಪ ತೇಲ್ತಾ ಇದೆ, ಗೋಡಂಬಿ ಅದ್ರ ಮೇಲೆ ಸ್ವಲ್ಪ ಈ ನಮ್ಮ ಕೇಸರಿ, ನಮ್ಮ ಕುಂಕುಮ ಕೇಸರಿ ಹೆಂಗ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಕಾಣ್ತಾ ಇದೆ. ತಿಂದು ನೋಡೇ ಬಿಡ್ಬೇಕು. ಮುರಳಿ, ಒಂದ್ ಸ್ಪೂನ್ ನೀವು ಎತ್ಕೊಂಡ್ರೆ ಒಂದ್ ಸರಿ ಬಾಯಿಗೆ ಹಾಕೊಂಡ್ರೆ ಇದು ಕ್ಲೋಸ್ ಆಗ್ಬಿಡುತ್ರಿ. ಆದ್ರಿಂದ ಇದನ್ನ ಯಾವ ರೀತಿ ಮಾಡುದು ಸ್ವಲ್ಪ ತೋರಿಸಿ. ತುಂಬಾ ಇಂಪಾರ್ಟೆಂಟ್ ರೀ, ಸಿಕ್ಕಾಪಟ್ಟೆ ಹಬ್ಗಳು ಬರ್ತಾ ಇದೆ. ಹಬ್ಗಳಿಗೆಲ್ಲ ಇದು ಮಾಡ್ಕೊಳ್ಳೇಬೇಕು, ಮಾಡ್ಕೋಬೇಕು, ನೀವು ನೋಡ್ಕೋಬೇಕು ಅಂದ್ರೆ ಬರ್ಕೊಳ್ಳೇಬೇಕು. ಅದಕ್ಕೆ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನ: ಒಂದು ಬಾಣಲಿಗೆ ತುರಿದ ಕ್ಯಾರೆಟ್, ಹಾಲು ಹಾಕಿ ಬೇಯಲು ಬಿಡಿ. ಕ್ಯಾರೆಟ್ ಬೆಂದ ಮೇಲೆ ಸಕ್ಕರೆ ಹಾಕಿ ಹುರಿಯಿರಿ. ಆಮೇಲೆ ಕೇಸರಿ ಹಾಕಿದ ಹಾಲು ಹಾಕಿ ಮಿಕ್ಸ್ ಮಾಡಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಗೋಡಂಬಿ ಹಾಕಿ ಹುರಿಯಿರಿ. ನಂತರ ಖೋವಾ, ದ್ರಾಕ್ಷಿ ಹಾಕಿ ಹುರಿದು ಕ್ಯಾರೆಟ್ ಮಿಶ್ರಣಕ್ಕೆ ಹಾಕಿ ಕ್ಯಾರೆಟ್ ಹಲ್ವಾ ಸಿದ್ಧ ಮಾಡಿಕೊಳ್ಳಿ. ಹಲ್ವಾ ತಣ್ಣಗಾದ ಮೇಲೆ ಏಲಕ್ಕಿ ಪುಡಿ, ಗೋಡಂಬಿ ಹಾಕಿ. ಚಂದ್ರಪ್ಪ, ಇದನ್ನು ಸಿಹಿ, ಅಲ್ಲಿ ಮಾಡಿರುವಂತ ಒಬ್ಬಟ್ಟು ಸಿಹಿ. ಇದು ನಾನ್ ತಿನ್ಬಾರ್ದು, ಮಕ್ಳಿಗೆಲ್ಲ ತುಂಬಾ ಇಷ್ಟ. ನಮಿತ್ ಬೈಲಿ. ಹೈ ಏನಪ್ಪಾ ಸಮಾಚಾರ? ಓಕೆ, ಕ್ಯಾರೆಟ್ ಹಲ್ವಾ ತಿನ್ನೋಟ್ಯಾ ಹೇಗಿದೆ ಅಂತ ತಗೋ. ಅಂಕಲ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ನಿಮ್ಮ ಮಗನ ಮಾಡಿವ್ರೆ? ಕೇಳಿ ಅವನಿಗೇನೇನೆ. ಏನಪ್ಪಾ ಹೆಸರು?
ನಮಿತ್ ಏನು ಓದ್ತಾ ಇದೆಯಾ? Fourth standard. ಚೆನ್ನಾಗಿ ಓದ್ತಾ ಇದೆಯಪ್ಪ. ಓಕೆ ಓಕೆ, ಚೆನ್ನಾಗಿದೆ ಚಿನ್ನ. ಹಾ? ಸಖತ್ತಾಗಿದ್ಯಾ? ಥ್ಯಾಂಕ್ ಯು. ನಮ್ಮನೆಗೆ ಬನ್ನಿ. ಬರೋಣ, ನೀವು ಡ್ಯಾಡಿಗೆ ಹೇಳಿದ್ರೆ ಡ್ಯಾಡಿ ಒಂದು ಫೋನ್ ಹಾಕಿರ ಅಲ್ಲಿ ಇರ್ತೀನಿ ನಾನು. ಓಕೆ, ಮನೆಗೆ ಬಂದು ಮಾಡ್ಕೊಡಿ ಸರ್, ನಮಗೂ ಇಷ್ಟ ಮಾಡೋಣ ಇದು. ಮಾಡೋಣ ಮಾಡಿ. ಓಕೆ ನಮೀತ್, ಮಕ್ಕಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮೀತ್, ಥ್ಯಾಂಕ್ ಯು. ಬಾಯ್ 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 ಬಾಯ್. ಓಕೆ ತಾಳಿ ಸರ್, ನಾನು ಸಹ ನೋಡ್ಬಿಡ್ತೀನಿ. ಯಾಕೋ ಸಖತ್ತಾಗಿದೆ ಅಂತ ಅವನು. ಸಖತ್ತಾಗಿದೆ ಅನ್ನೋದೇ ಕಷ್ಟ, ಹಾಂ ಚೆನ್ನಾಗಿದೆ ಅನ್ನೋದೇ ತುಂಬಾ ಕಷ್ಟ. ಅವನು ಇವತ್ತು ಅಪರೂಪ ಹೇಳಿದ್ದಾನೆ ಅಂತ ನಿಮ್ಗೆ ಡೌಟು. ಇಷ್ಟೊಂದು ಚೆನ್ನಾಗೆಲ್ಲ ಮಾಡಿದ್ರೆ ಗತಿ ಏನ್ರಿ? ಹ್ಮ್ 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 ಎಷ್ಟು ಖುಷಿ ಪಡ್ತೀರಾ ಅಂದ್ರೆ ನೀವು ತಿಂದಾದ್ಮೇಲೆ, ಆ ಖುಷಿ ಪಟ್ಟಿದೆಲ್ಲ ಚಂದ್ರಪ್ಪ ಅವ್ರಿಗೆ ಹೋಗ್ಬೇಕು. ಅವರ ಶ್ರಮೆ, ಅವರ ಬುದ್ಧಿವಂತಿಕೆ, ಅವರ ಕೈ ಚಿಲಕದಿಂದ ಇಷ್ಟೊಂದು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿ ಅಡಿಗೆ ಆಗುತ್ತೆ. ಚಂದ್ರಪ್ಪ ಕಡೆ ಇನ್ನೊಂದೇನೋ ಮಾಡಿದಿರಲ್ಲ? ಅದೇ ಸರ್, ಇದು ಕ್ಯಾರೆಟ್ ಇಂದ ಹಲ್ವಾ ಮಾಡಿ ಹಲ್ವದಿಂದ ಹೋಳಿಗೆ ಮಾಡಿದ್ದೀನಿ. ಓಕೆ ನೋಡಿ, ಇದು ಒಂದೇ ದಿನ ಲಕ್ಷ್ಮೀ ನೈವೇದ್ಯಕ್ಕೆ. ಓಕೆ, ಲಕ್ಷ್ಮಿ ಹಬ್ಬಕ್ಕೆ ಅಥವಾ ಮುಂದೆ ಬರುವಂತ ಯಾವುದೇ ಒಂದು ಹಬ್ಬಕ್ಕೆ ನಿಮ್ಗೆ ಹೋಳಿಗೆ ಮಾಡ್ಕೋಬೇಕು ಅನ್ಸಿದ್ರೆ ಇಂಥ ಅದ್ಭುತವಾದಂತ ಹೋಳಿಗೆ ಮಾಡಿ ಏನಾದ್ರೂ ನೀವು ಇಟ್ರೆ, ಹೋಳಿಗೆ ಮಾಡಿ ನೋಡ್ಕೊಂಡ್ರಿ ತಾನೆ? ನೋಡ್ಕೊಳ್ಳಿಲ್ವಾ? ಅಲ್ಲ ರೀ, ಅದೇ 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 ಆ ಕ್ಯಾರೆಟ್ ಹಲ್ವಾ ಆದ್ಮೇಲೆ ಸೆಕೆಂಡ್ ಹಾಫ್ ಶುರು ಆಗುತ್ತೆ. ಆ ಸೆಕೆಂಡ್ ಹಾಫ್ ನೀವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ನೋಡ್ಕೊಳ್ಳಿ. ಕ್ಯಾರೆಟ್ ಒಬ್ಬಟ್ಟು ಮಾಡುವ ವಿಧಾನ: ಮೊದಲು 1 ಕಪ್ ಚಿರೋಟಿ ರವೆ, 1 ಕಪ್ ಮೈದಾ ಹಿಟ್ಟು, ಚಿಟಿಕೆ ಉಪ್ಪು ಹಾಕಿ ಕಲಸಿ ಕಣಕ ಮಾಡಿಕೊಂಡು ನೀರಲ್ಲಿ 1 ಗಂಟೆ ನೆನೆಯಲು ಬಿಡಿ. ನಂತರ ನೆನೆದ ಹಿಟ್ಟನ್ನು ತೆಗೆದು ಎಣ್ಣೆಯಲ್ಲಿ ಹಾಕಿ ನೆನೆಸಿಡಿ. ಸ್ವಲ್ಪ ನೆನೆದ ಕಣಕ ತೆಗೆದುಕೊಂಡು ಕೈಯಲ್ಲಿ ತಟ್ಟಿ ಅದರೊಳಗೆ ಕ್ಯಾರೆಟ್ ಹಲ್ವಾ ತುಂಬಿ ಬಾಳೆ ಎಲೆ ಮೇಲೆ ತಟ್ಟಿ ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ರುಚಿಕರವಾದ ಕ್ಯಾರೆಟ್ ಹಲ್ವಾ ಒಬ್ಬಟ್ಟು ಸವಿಯಲು ಸಿದ್ಧ. ಆಹಾ, ಈಗ ಬೇರೆ ಒಬ್ಬಟ್ಟು ಇದಕ್ಕೂ ಏನೋ ಡಿಫ್ರೆಂಟ್ ಆಗಿ ಕಾಣಿಸುತ್ತಾ, ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತಾ, ಇಲ್ಲ ಏನೋ ಇದು ಬಿಡೋ ತರ ಅನ್ನೋ ತರ ಏನಾದ್ರು ಇದೆಯಾ? ಬಿಡುದ್ರ ಸೀನೆ ಇಲ್ಲ. ಇದನ್ನ ಮಾಡಕ್ ಶುರು ಆಗ್ಬಿಟ್ರೆ ಅವೆಲ್ಲ ಹೊಟ್ಟೋಗುತ್ತೆ. ಅದನ್ನೇ ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಜಾಸ್ತಿ. ಅದು ಹೊಸ ಕಂಡು ಹಿಡಿಯೋಣ ಅಂತ ಹೊಸ ಕಂಡು ಹಿಡಿತಾ ಇದೀವಿ. ಹೊಸ ಕಂಡಿಯೋದೇನಿಲ್ಲ, ರುಚಿ ಚೆನ್ನಾಗಿರ್ಬೇಕ್ರಿ ರೀ. ಒಳ್ಳೆ ಕತೆ ಆಯ್ತು. ತಾಳಿ 1 ನಿಮಿಷ ಮಾತಾಡ್ಸ್ಬಿಡಿ. ತುಮಕೂರಿನಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಇಂದ್ರಮ್ಮ ಅಂತ. ಇಂದ್ರಮ್ನವ್ರೆ, ಎಲ್ಲಿಂದ ಬರ್ತಾ ಇದ್ದೀರಾ? ತುಮಕೂರಿಂದ. ತುಮಕೂರಲ್ಲಿ ಎಲ್ಲಿ ನಿಮ್ಮ ಮನೆ? ಹೆಗ್ಗೆರೆ. ಹೆಗ್ಗೆರೆನಲ್ಲ? ಓಕೆ. ಏನು ಬಹಳ ದೂರದಿಂದ ಬಂದಿದ್ದೀರಾ? ನಾವು ಅಲ್ಲಿಗೆ ಬರ್ತಿದ್ರು ಕೇಳ್ತಾ ಇರ್ಲಿಲ್ವಲ್ಲ ನೀವು? ಏನ್ ಅಡುಗೆ ಮಾಡ್ತಾ ಇದ್ದೀರಾ ನಮ್ಗೆ? ನಾನು ಇವಾಗ ಅವರೆಕಾಳು ಮತ್ತೆ ಬಟಾಣಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅವರೆಕಾಳು ಬಟಾಣಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಅವರೆಕಾಳು ಬಟಾಣಿ ಬಾತ್ಗಳನ್ನ ಕೇಳಿದ್ವಿ. ಫ್ರೈಡ್ ರೈಸ್ ಅದ್ರೊಳಗೆ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ತುಮಕೂರಿನಲ್ಲಿ? ಮನೇಲೇನೆ. ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಓಕೆ, ಎಷ್ಟು ಜನ ಮಕ್ಕಳು? 3 ಜನ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಒಬ್ಬ BE ಓದ್ತಾವ್ರೆ. ಓಕೆ, ಎಲ್ಲಿ? ಅಲ್ಲೇ SIT ಓದ್ತಾ ಇದ್ದಾರಾ? ಅವ್ರು ಮೊದ್ಲೆಲ್ಲಿದ್ರಿ ನೀವು? ನಾವು ನೆಲಮಂಗಲದಲ್ಲಿದ್ವಿ. ಮಗನಿಗೆ ತೊಂದರೆ ಆಗುತ್ತೆ ಅಂತ ಮನೇಲಿ ಅಂತ ಇಲ್ಲ, 3 ಜನ ಮಕ್ಕಳು ನಮ್ಗೆ. ಓಕೆ, ಒಬ್ಬ ಡಿಪ್ಲೊಮಾ, ನನ್ನ ಮಗಳು PC ಓದ್ತಾಳೆ, ಫಸ್ಟ್ PC. ಎಲ್ಲಾನು ತುಮಕೂರಿಗೆ ಹಾಕ್ತಾರಾ? ಹಾಗಾಗಿ ನಾವು ತುಮಕೂರು ಶಿಫ್ಟ್ ಆಗಿರೋದು. ಒಳ್ಳೇದಾಯ್ತು ಒಳ್ಳೇದಾಯ್ತು. ಯಾಕಂದ್ರೆ ಓದುವಂತ ಮಕ್ಕಳಿಗೆ ತುಂಬಾ ಒಳ್ಳೆ ಕಾಲೇಜುಗಳು ತುಮಕೂರಲ್ಲಿದೆ. ಅಂತೂ ತುಮಕೂರಿಗೆ ಸೆಟ್ಲ್ ಆಗ್ಬಿಟ್ಟಿದ್ದೀರಾ. ಈಗ ತುಮಕೂರಿನವ್ರು ಆಗ್ಬಿಟ್ಟಿದ್ದೀರಾ. ತುಮಕೂರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇವತ್ತು ಅಂತೂ ಏನದು ಅವರೆಕಾಯಿ ಮತ್ತು ಬಟಾಣಿಯ ಫ್ರೈಡ್ ರೈಸ್ ತೋರ್ಸಕ್ ಬಂದಿದ್ದೀರಾ. ಓಕೆ, ಶುರು ಮಾಡೋಣ. ಏನೇನ್ ತಂದಿದ್ದೀರಾ ಇದು ಮಾಡ್ಲಿಕ್ಕೆ? ಅವರೆಕಾಳು ಬಟಾಣಿ ಫ್ರೈಡ್ ರೈಸ್. ಬೇಕಾಗುವ ಸಾಮಗ್ರಿಗಳು: ಅವರೆಕಾಳು, ಬಟಾಣಿ, ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಮೊಗ್ಗು, ಗರಂ ಮಸಾಲ, ಅರಿಶಿನ, ಅನ್ನ, ಉಪ್ಪು, ಎಣ್ಣೆ. ಓಕೆ, ಈಗ ಒಂದು ಸಣ್ಣ ಕಡಾಯಿ ಕೊಡ್ತೀನಿ. ಸಾಕಾಗ್ಬೋದಲ್ಲ ಇದು ನಿಮ್ಗೆ? ಎಲ್ಲಾ ತರ ಫ್ರೈಡ್ ರೈಸ್ ನ ಕೇಳಿದೀರಾ. ಇವತ್ತೊಂದು ವಿಶೇಷವಾದಂತ ಫ್ರೈಡ್ ರೈಸ್ ತುಮಕೂರಿನಿಂದ ಬಂದಿರೋರು ಮಾಡ್ತಾ ಇದಾರೆ. ಅವರೆಕಾಯಿ ಮತ್ತು ಬಟಾಣಿನ ಹಾಕಿ ಒಳ್ಳೆ ಒಂದು ಫ್ರೈಡ್ ರೈಸ್ ನ ಮಾಡಬಹುದು. ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇದಾರೆ ಮೇಡಮ್. ಇದು ಮಕ್ಳಿಗೆ ತುಂಬಾನೇ ಇಷ್ಟ. ಅವರೆಕಾಳು ಹಾಕ್ತಾ ಇದೀನಿ. ಓಕೆ, ನೀರಲ್ಲಿ ಸ್ವಲ್ಪ ಅವರೆಕಾಳನ್ನ ಕುದಿಸ್ಕೋಬೇಕು. ನಂತರ ಬಟಾಣಿ ಅವರೆಕಾಳು ಎರಡು ಜೊತೆಲೆ ಬೇಯಿಸ್ಕೋಬೇಕು. ಓಕೆ ಓಕೆ, ಸರ್ ಇವಾಗ ಇದು ಬೇಯೋಷ್ಟಕ್ಕೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಸಣ್ಣ ಜಾರ್ ಬೇಕು ಮೇಡಮ್. ಸ್ವಲ್ಪ ನಗ್ನಗ್ತಾ ಮಾಡಿ, ಯಾಕೆ ಬೇಜಾರಾ? ಮಾಡ್ತೀರಾ? ನಗ್ನಗ್ತಾ ಮಾಡಿ. ಇವಾಗ ಪೇಸ್ಟ್ಗೆ ಒಂದು ಅರ್ಧ ಈರುಳ್ಳಿ, 1 ಟೊಮೊಟೊ, ಒಂದು 4 ಮೆಣಸಿನಕಾಯಿ, ಅದ್ರ ಜೊತೆಗೇನೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಆಲ್ರೆಡಿ ಇದೆ ಇದು. ಒಂದು ಅರ್ಧ ಸ್ಪೂನ್ ಹಾಕೋತೀವಿ. ನಿಮ್ಮನೆ ಯಾವ ಮಕ್ಳಿಗೆ ಇಷ್ಟ ಇದು? ನಮ್ ದೊಡ್ಡ ಮಗನಿಗೆ ತುಂಬಾನೇ ಇಷ್ಟ. ಹೌದಾ? ನಮ್ ಮಗಳಿಗೂ ಇಷ್ಟ. ಹಂಗಾಗಿ ನಮಗೂ ಇಷ್ಟ ಪಡಿಸ್ತಾ ಇದೀರಾ ಇವತ್ತು ಮಾಡಿಸಿ. ಓಕೆ, ತೊಳಿ.
ಸ್ವಲ್ಪ ನೀರು. ಮತ್ತೆ ಬಿಡುವಿನ ಸಮಯದಲ್ಲಿ ಏನೇನ್ ಮಾಡ್ತೀರಾ? ಏನಿಲ್ಲ, ಮನೆ ಕೆಲಸ, ಅಡಿಗೆ, ಮಕ್ಕಳು ನೋಡ್ಕೊಳ್ಳೋದು ಅಷ್ಟೇ ಸಾಕಾಗುತ್ತೆ ಟೈಮ್? ಅಷ್ಟೇ ಸಾಕಾಗುತ್ತೆ ಸರ್ ಟೈಮ್. ಪೇಸ್ಟ್ ಆಗಿದೆ, ಇದು ಪೇಸ್ಟ್ ಆಗಿದೆ. ಈಗ ಏನ್ ಕೊಡ್ಲಿ ನಿಮ್ಗೆ? ಇದು ಬೆಂದ್ಬಿಡ್ಲಿ, ಬೇಯುತ್ತೆ ಬಿಡಿ. ನೀವು ಈ ಕಡೆ ರೆಡಿ ಮಾಡ್ಕೊಳ್ಳಾಗಿದೆ, ರೆಡಿ ಮಾಡಿ. ಒಗ್ಗರಣೆ ಇವಾಗ ಏನ್ ಕೊಡ್ಲಿ ನಿಮ್ಗೆ? ಕಡಾಯಿ ಕಡಾಯಿ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಓಕೆ. ಅನ್ನ ಮುದ್ದಿಯಾಗಿರ್ಬೇಕಾ? ಇಲ್ಲ, ಉರುಡಿಯಾಗಿದೆ ಚೆನ್ನಾಗಿರುತ್ತೆ. ನೀವು ವೆಜ್ಜಾ ನಾನ್ ವೆಜ್ಜಾ? ಎರಡು ಸರ್. ಎರಡೂನು? ಯಾವ್ದು ಇಷ್ಟ? ನಾನ್ ವೆಜ್ ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ಇಷ್ಟನೇ. ನಾನ್ ವೆಜ್ ಅಂದ್ರೆ ಇಷ್ಟ? ಚಿಕನ್ ಅಂದ್ರೆ ಇಷ್ಟ. ಮತ್ತೆ ಯಾಕೆ ಏನೋ ಚಿಕನ್ ಮಾಡ್ಬೋದಾಗಿತ್ತಲ್ಲ? ನಿಮ್ ಮಕ್ಕಳಿಗೆಲ್ಲ ಇಷ್ಟ ಆಗೋದು ಮಾಡ್ಬೋದಾಗಿತ್ತಲ್ಲ, ಯಾಕೆ ವೆಜ್ ಮಾಡ್ತಾ ಇದ್ದೀರಾ? ಇವ್ರು ಕೇಳ್ಕೊಂಡಿದ್ದು ನಾವು ಹೇಳೋದು ವೆಜ್ ಮಾಡೋಣ ಅಂತ. ಓಕೆ, ಒಳ್ಳೇದಾಯ್ತು. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ. ದಾಲ್ಚಿನ್ನಿ ಹಾಕ್ತಾ ಇದೀನಿ. ಒಂದು 4 ಇಂದ 5 ಹಾಕಿದ್ರೆ ಸಾಕು. ಓಕೆ. ಲವಂಗ ಒಂದು 4, ಮರಾಠಿ ಮೊಗ್ಗು ಒಂದು 4-5. ಅವ್ರಿಷ್ಟ ಎಷ್ಟು ಬೇಕಾದ್ರೆ ಹಾಕೋಬಹುದು, ಆದ್ರೆ ಒಂದು 4 ಹಾಕ್ತಾರೆ. ಓಕೆ, 4 ಹಾಕಿದ್ರೆ ಸಾಕು, ರುಚಿ ಸಿಗ್ಬೋದು. ರುಚಿ. ಇವಾಗ ಇದಾಗಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೊಳ್ತಾ ಇದೀವಿ. ಈರುಳ್ಳಿ ಹಾಕಿ ಒಂದು ಅರ್ಧ ಆದ್ರೆ ಸಾಕು. ಸಾಕಲ್ವಾ? ಅಂದ್ರೆ ನೀವು ಮಾಡ್ತಾ ಇರೋದು ಒಬ್ರು ತಿನ್ಬೋದಾ? ಇಬ್ರು ತಿನ್ಬೋದಾ? ಇಬ್ರು ತಿನ್ಬೋದು. ಇಬ್ರು ತಿನ್ಬೋದು. ಇದು ಇಬ್ರು ತಿನ್ನೋ ಅದಕ್ಕೆ ನಾನು ಇವಾಗ ಹಾಕಿರೋದು. ಓಕೆ. ಇದೆಲ್ಲ ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬಾ ರುಚಿನೇ ಇರುತ್ತೆ. ಖುಷಿಯಾಗಿರುತ್ತಾ? ಹೌದು. ಇದು ಮೆಣಸಿನಕಾಯಿ, ಟೊಮೊಟೊ ಅದೆಲ್ಲ ಬಾಯಿ ಸಿಗಲ್ಲ, ಮಕ್ಕಳಿಗೆ ಹಾಗಾದ್ರೆ ಇಷ್ಟ ಆಗುತ್ತೆ. ಓಕೆ 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 ಓಕೆ. ಫ್ರೈ ಆಗಿದೆ. ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೊಂಡ್ಬಿಟ್ರೆ ಸಾಕು ಈರುಳ್ಳಿ. ಇವಾಗ ಬೀನ್ಸ್ ಹಾಕ್ತಾ ಇದೀನಿ. ಬೀನ್ಸಿನ ಜೊತೆಗೆ ಎಲ್ಲ ತರಕಾರಿಗಳನ್ನ ಹಾಕಬಹುದಲ್ಲ? ಹಾಕೊಬಹುದು. ಕ್ಯಾರೆಟ್ ಹಾಕ್ತಾ ಇದೀನಿ. ಹಾಕಿದ್ರು. ಇದೇನು ಸಪ್ರೇಟ್ ಬೇಯಿಸ್ಕೊಳಂಗಿಲ್ಲ, ಇದರಲ್ಲೇ ಫ್ರೈ ಆಗಿರುತ್ತೆ. ಸ್ವಲ್ಪ ಹಾಫ್ ಮಾಡಿದ್ರೇನೆ. ಹೌದೌದು, ಸ್ವಲ್ಪ ತಿನ್ನಕ್ಕೆ ಸಿಗುತ್ತೆ. ಹೌದೌದು. ಏನದು? ಆಲೂಗೆಡ್ಡೆ. ಆಲೂಗೆಡ್ಡೆ ಹಾಕ್ಬೇಕು. 3 ಐಟಮ್ ತರಕಾರಿ ಮತ್ತೆ ಅದೆರಡು. ಓಕೆ, 3 ತರ ತರಕಾರಿ, 2 ಕಾಳು. ಬಟಾಣಿ ಇಲ್ಲ ಅಂದ್ರೆ ಡಬಲ್ ಬೀನ್ಸ್ ಬೀಜ ಬರುತ್ತಲ್ಲ, ಅದನ್ನ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಒಂಥರ ಇದು ಬಾತ್ ತರನೂ ಅಲ್ಲ, ಅಂದ್ರೆ ಫ್ರೈಡ್ ರೈಸ್ ತರನು. ನೋಡೋಣ ಏನಾಗುತ್ತೆ, ನೋಡೋಣ. ಫ್ರೈಡ್ ರೈಸ್ ತರನೇ ಬರುತ್ತಾ, ಸ್ವಲ್ಪ ಚೇಂಜ್ ಆಗುತ್ತಾ ನೋಡೋಣ. ಮತ್ತೆ ಆಲೂಗಡ್ಡೆ ಬೇಯಿಸ್ಕೊಂಡಿರ್ತೀವ ಅಥವಾ ಹಾಗೇನೆ ಹಾಕ್ಬೋದು? ಹಸಿನೇ ಹಾಕ್ಬೋದು. ಸ್ವಲ್ಪ ಬಾಡಿದ್ರೆ ಸಾಕಿದ್ರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಯಾಕೆಂದ್ರೆ ಇದಕ್ಕೆಲ್ಲ ಉಪ್ಪು ಹಿಡಿಬೇಕಲ್ಲ. ಫಸ್ಟೇ ಉಪ್ಪು ಹಾಕ್ಬೋದು. ತುಮಕೂರು ಹೋಗಿ 1.5 ವರ್ಷ ಆಯ್ತಾ? ಇಲ್ಲ ಸರ್, 1.5 ತಿಂಗಳಾಯ್ತು. 1.5 ತಿಂಗಳಾಯ್ತು? ತುಮಕೂರು ನೋಡಿಲ್ಲ ಬಿಡಿ. ಇಲ್ಲ, ಮೊದ್ಲೆಲ್ಲ ನೋಡಿದೀವಿ, ಮಕ್ಕಳು ಅಲ್ಲೇ ಓದ್ತಾ ಇದ್ರು, ಹಾಗಾಗಿ ಓಡಾಡಿದೀವಿ. ಅಂತೂ ಧೈರ್ಯ ಮಾಡಿ ಮಕ್ಕಳಿಗೋಸ್ಕರ ನೆಲಮಂಗಲದಿಂದ ತುಮಕೂರಿಗೆ ಬಂದಿದ್ದೀರಲ್ಲ, ವೆರಿ ಗುಡ್. ಒಳ್ಳೆ ಡಿಸಿಷನ್ ಕೂಡ. ಇದ್ರ ಓದುವಂತ ಮಕ್ಕಳು ದಿನ ಬರೀ ಟ್ರಾವೆಲ್ ಮಾಡ್ತಾರೆ, ಓದಕ್ಕೆಲ್ಲ ಆಗುತ್ತೆ, ಬರೀ ಓಡಾಡ್ಕೊಂಡೇ ಇರ್ತಾರೆ. ಆಮೇಲೆ ಬರೋ ಹೊತ್ತಿಗೆ ಬೇಜಾರಾಗಿರುತ್ತೆ, ಓದಕ್ ಟೈಮ್. ಹೌದೌದು, ತುಂಬಾ ಒಳ್ಳೆ ಡಿಸಿಷನ್ ಮಾಡಿದ್ದಾರೆ ಯಜಮಾನ್ರು. ಧೈರ್ಯ ಮಾಡಿ, ಯಾಕಂದ್ರೆ ಒಂದ್ ಏರಿಯಾ ಬಿಟ್ಟು ಒಂದ್ ಏರಿಯಾಗೆ ಹೋಗೋದೆಲ್ಲ ಅಷ್ಟೊಂದು ಈಸಿ ಆದ ಕೆಲಸ ಅಲ್ಲ. ಒಳ್ಳೆ ಧೈರ್ಯ ಮಾಡಿದ್ದಾರೆ ಯಜಮಾನ್. ಇದು ಬಾಡಿದೆ ಸ್ವಲ್ಪ. ಓಕೆ. ಬಟಾಣಿ ಮತ್ತೆ ಅವರೆಕಾಳು ಹಾಕೋಣ. ನೀರು ತೆಗ್ದ್ಬಿಡೋಣ, ನೀರು ಬೇಡ. ಓಕೆ, ಅಷ್ಟನ್ನ ಹಾಕ್ಬಿಡಿ. ಅಂದ್ರೆ ಬೇಯಿಸಿಟ್ಕೊಂಡಿರುವಂತ ಎಲ್ಲ ಬಟಾಣಿ ಮತ್ತು ಅವರೆಕಾಯಿ. ಸರ್, ಯೂಶಲಿ ಫ್ರೈಡ್ ರೈಸ್ಗೆ ಯಾರು ಬಟಾಣಿ ಮತ್ತೆ ಅವರೆಕಾಯಿನ ಹಾಕೋದಿಲ್ಲ. ಅಂದ್ರೆ ನೀವು ವಿಶೇಷವಾಗಿ ಏನೋ ಒಂದು ನಿಮ್ಮ ಹೊಸ ರುಚಿಯನ್ನು ತೋರಿಸ್ತಾ ಇದ್ದೀರಾ. ನೀವೇ ಕಲ್ತಿದ್ದ? ನಾವೇ ಕಲ್ತಿದ್ದು. ನಿಮ್ಮ ಮಕ್ಕಳಿಗೆ ಇಷ್ಟ ಆಯ್ತು, ನೀವು ಡಿಸೈಡ್ ಮಾಡ್ಕೊಂಡು ನಿಮ್ಮಲ್ಲಿ ವಾರಕ್ಕೆ 3 ಸಲ ಮಾಡಕ್ಕೆ ಶುರು ಮಾಡಿದ್ರಿ, ನಮಗೂ ಮಾಡಿ ತೋರಿಸ್ತಾ ಇದ್ದೀರಾ. ಓಕೆ. ಇದಕ್ಕೆ ಇವಾಗ ಪೇಸ್ಟ್ ಮಾಡ್ಕೊಂಡಿರೋ ಅಂತದನ್ನ ಹಾಕೋಣ. ಅಷ್ಟು ಬೇಕಾಗುತ್ತಾ? ಅಷ್ಟು ಬೇಕಾಗಲ್ಲ, ಜಾಸ್ತಿ ಆಗುತ್ತೆ. ಸಾಕಷ್ಟು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗುತ್ತೆ. ಎಷ್ಟೊಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದಾ ಫ್ರೈಡ್ ರೈಸ್? ಮಾಡ್ಬೋದು, ಅರ್ಧ ಗಂಟೆ ಮಾಡ್ಬೋದು. ಏನದು? ಗರಂ ಮಸಾಲ ಪೌಡ್ರು. ಒಂದು 2 ಚಮಚ ಹಾಕೋಣ. ಮಗಳಿಗೆ ಎಷ್ಟು ವರ್ಷ ಅಂತ ಹೇಳಿದ್ರಿ? ಫಸ್ಟ್ PUC. ಸ್ವಲ್ಪ ಅಡಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ? ಇನ್ನ ಗೊತ್ತಿಲ್ಲ. ಬಂದಿದ್ದಾಳ ಅವಳು. ಬಂದಿದ್ದಾಳ ಮಗಳು? ಏನ್ ಮಗಳ ಹೆಸರು? ಹೇಮಾ ಮಾಲಿನಿ. ಹೇಮಾ ಮಾಲಿನಿನಾ? ಹೌದು.
ರೀ ಹೇಮಾಮಾಲಿನಿ ನಮಸ್ಕಾರ, ಚೆನ್ನಾಗಿದ್ದೀರಾ? ಅಮ್ಮನ ಜೊತೆ ಬಂದಿದ್ದೀರಾ? ಪರವಾಗಿಲ್ಲ, ಚೆನ್ನಾಗಿರ್ತಾ ಫ್ರೈಡ್ ರೈಸು, ತಿನ್ಬೋದಾ? ನಿಮ್ಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನಿಮ್ಮಮ್ಮ. ಓಕೆ ಓಕೆ, ನೋಡೋಣ ಬಿಡಿ ಹೇಮಾಮಾಲಿನಿ ಅವರೇ. ಎಲ್ಲ ತರಕಾರಿ ಬೆಂದಾಗಿದೆ ಅನ್ಕೊಳ್ತಾ ಇದ್ದೀನಿ. ಬೆಂದಾಗಿದೆ, ಎಣ್ಣೆ ಬಿಡ್ತು ಅಂದ್ರೆ ಬೆಂದಾಗಿದೆ ಎಣ್ಣೆ ಅಂತ. ಬಿಡ್ತಾ ಇದೆ. ಸ್ವಲ್ಪ ಹಳದಿ ಹಾಕೋಣ. ಸ್ವಲ್ಪ ಹಳದಿ ಹಾಕೋಣ, ಸುಮ್ಮನೆ ಕಲರ್ಗೆ, ಮಕ್ಕಳು ಇಷ್ಟಪಡ್ತಾರೆ ಅಂತ. ಓಕೆ ಓಕೆ ಓಕೆ. ನಮ್ಗೆ ಹಳದಿ ಹಾಕಿದ್ರೆ ಏನ್ ಭಯ ಅಂತ ಹೇಳಿದ್ರೆ ಫ್ರೈಡ್ ರೈಸ್ ಚಿತ್ರಾನ್ನ ಚಿತ್ರಾನ್ನ ಹಾಗೇನಿಲ್ಲ. ಇವಾಗ ಆಗಿದೆ, ಸ್ಟವ್ ಆಫ್ ಮಾಡೋಣ. ಆಫ್ ಮಾಡೋಣ ಸ್ಟವ್ನ ಅಂತೀರಾ? ಆಫ್ ಮಾಡಿ. ಆಫ್ ಮಾಡಿ ಆಮೇಲೆ ಅನ್ನ ಕಲ್ಸೋಣವಾ? ಹೌದು. ಓಕೆ, ಆಫ್ ಮಾಡಿದ್ದೀನಿ. ಅವರೆಕಾಳು ಮತ್ತು ಬಟಾಣಿಯ ವಿಶೇಷವಾದಂತ ಫ್ರೈಡ್ ರೈಸ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ತುಮಕೂರಿನಿಂದ ಬಂದಿದ್ದಾರೆ ಇಂದ್ರಮ್ನವರು. ಅವ್ರ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಅಂತೆ. ಅವ್ರ ಮಲ್ಲಿ ಇದೆ, ತುಂಬಾ ವಾರಕ್ಕೆ 2-3 ಸರಿ ಮಾಡ್ತೀವಿ, ನಮ್ಮ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಖಂಡಿತವಾಗ್ಲು ನೀವು ಸಹ ಮಾಡ್ಕೊಂಡು ತಿನ್ ನೋಡಿ, ನಿಮ್ಗೂ ಸಹ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ಎಲ್ಲಾ ರೀತಿಯ 3 ತರ ತರಕಾರಿ, 2 ತರ ಕಾಳು ಹಾಕಿ ಸಖತ್ತಾಗಿ ರುಬ್ಬಿ ಅದನ್ನ ಫ್ರೈ ಮಾಡಿ ಒಳ್ಳೆ ಫ್ರೈಡ್ ರೈಸ್ ನ ಮಾಡಿ ನಮಗ್ ಕೊಡ್ತಾ ಇದ್ದಾರೆ. ತಿನ್ ನೋಡಿದ್ರೆ ಗೊತ್ತಾಗುತ್ತೆ ರುಚಿ ಹೇಗಿರುತ್ತೆ ಅಂತ. ಹಳದಿ ಸ್ವಲ್ಪನೇ ಹಾಕಿರೋದ್ರಿಂದ ಓಕೆ, ಸ್ವಲ್ಪ ಕಲರ್ ಕಡಿಮೆ ಇದೆ. ಕಲರ್ ಕಮ್ಮಿ ಇದೆ, ಕಲರ್ ಕಡಿಮೆ ಇದೆ. ಒಳಗಡೆ ಇರೋ ಬಟಾಣಿ ಕಾಣ್ತಾ ಇದೆ, ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ. ನೋ ಪ್ರಾಬ್ಲಮ್. ಚಿತ್ರಾನ್ನ ಆಗ್ಬಿಡುತ್ತೆ ಅಂತ ಭಯ ನಮ್ಗೆ? ಹಾಗೇನಿಲ್ಲ. ನೋಡಿ ಇವಾಗ ಚೆನ್ನಾಗಿದೆ, ಸ್ವಲ್ಪ ಫ್ರೈಡ್ ರೈಸ್ ಅಂತ ಹೇಳ್ಕೋಬಹುದು ನಾವು. ಅಲಂಕಾರಕ್ಕೆ ಸ್ವಲ್ಪ ಹಾಕಿ, ಸ್ವಲ್ಪ ಸ್ವಲ್ಪ ಸಾಕು 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 ಸಾಕು. ಮುರಳಿ ಅವರೇ, ಫ್ರೈಡ್ ರೈಸ್ ರೆಡಿ ಆಗಿದೆ. ಅವರೆಕಾಳು ಮತ್ತೆ ಬಟಾಣಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಳಿ. ಖಂಡಿತವೂ ಟೇಸ್ಟ್ ಮಾಡಕ್ಕೆ ನಾನಿದ್ದೀನಿ, ಟೇಸ್ಟ್ ಮಾಡೇ ಮಾಡ್ತೀನಿ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ, ಯಾಕಂದ್ರೆ 3-4 ತರ ಫ್ರೈ ಮಾಡಿ, ತಿರ್ಗಾ ಅದನ್ನ ಬೇಯಿಸಿ, ತಿರ್ಗಾ ಅದನ್ನ ರುಬ್ಬಿ, ತಿರ್ಗಾ ಪೇಸ್ಟ್ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ. ಎಫರ್ಟ್ ತುಂಬಾ ಇದೆ ಅನ್ಸುತ್ತೆ. ಇಷ್ಟೊಂದು ಎಫರ್ಟ್ ನ ನೀವು ನೋಡ್ಬೇಕು. ಅಯ್ಯೋ ಮರ್ತೋಯ್ತಲ್ಲ, ಎಷ್ಟೊಂದು ಚೆನ್ನಾಗಿರೋ ಫ್ರೈಡ್ ರೈಸ್ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅನ್ಕೋಬೇಡಿ. ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಅವರೆಕಾಳು ಬಟಾಣಿ ಫ್ರೈಡ್ ರೈಸ್ ಮಾಡುವ ವಿಧಾನ. ಒಂದು ಪಾತ್ರೆಗೆ ನೀರು, ಅವರೆಕಾಳು, ಹಸಿ ಬಟಾಣಿ ಹಾಕಿ ಬೇಯಲು ಬಿಡಿ. ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಮೊಗ್ಗು, ಈರುಳ್ಳಿ ಹಾಕಿ ಬಾಡಿಸಿ. ನಂತರ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಉಪ್ಪು, ಬೇಯಿಸಿದ ಅವರೆಕಾಯಿ, ಬಟಾಣಿ, ರುಬ್ಬಿಕೊಂಡ ಮಸಾಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಗರಂ ಮಸಾಲ, ಉಪ್ಪು, ಅರಿಶಿನ, ಅನ್ನ ಹಾಕಿ ಚೆನ್ನಾಗಿ ಕಲಸಿದರೆ ಅವರೆಕಾಳು ಬಟಾಣಿ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಏನ್ ಮೇಡಮ್, ಇಂದ್ರನವ್ರೆ, ಇವೆಲ್ಲರೂ ನಗರಿ ಸ್ವಲ್ಪ ಟೇಸ್ಟ್ ಮಾಡೋದೇನ್ರಿ? ಮಾಡಿ. ಓಕೆ, ಮಾಡಿ ಹೇಳಿ. ಫ್ರೈಡ್ ರೈಸ್ ಅದೇ ಫ್ರೈಡ್ ರೈಸ್ ಅಲ್ಲ, ಬಾತಾ ಆದ್ರೆ ಬಾತಲ್ಲ. ಏನ್ ಹೇಳಿದ್ ಇದಕ್ಕೆ? ಓಕೆ, ಇಂದ್ರಮ್ ಅವ್ರ ಫ್ರೈಡ್ ರೈಸ್ ಅಂತ ಕರಿಬಹುದು, ನೋ ಪ್ರಾಬ್ಲಮ್. ಮೇಡಮ್ ಅವರೇ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡ್ಬೋದು. ಒಂದೇ ತರ ಮಾಡ್ತಾ ಇರ್ತೀವಿ, ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ, ಅದ್ರ ಜೊತೆ ಇದೊಂದು ಸೇರಿಸ್ಕೋಬಹುದು, ಪರವಾಗಿಲ್ಲ, ನಡೆಯುತ್ತೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ದಿವಸ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಆಸೆ ಇತ್ತು, ಇವತ್ತು ಈಡೇರಿದೆ ಅನ್ಕೊಂಡು. ಅಯ್ಯೋ, ಆಸೆ ಏನಿಲ್ಲ, ನೀವು ಮಾಡ್ತೀರಾ ಅಂತಲೇ ನಾವೇ ಕರ್ಸ್ಕೊಳ್ತೀವಿ ನಿಮ್ನ. ನಮ್ಮ ಕಾರ್ಯಕ್ರಮದಲ್ಲಿ ಇಂದ್ರಮ್ನವರು ಬಹಳ ದೂರದಿಂದ, ತುಮಕೂರಿನಿಂದ ಇಲ್ಲಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಹೊಸ ರುಚಿಯನ್ನು ಪರಿಚಯ ಮಾಡ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಶಶಿ ವಾಷಿಂಗ್ ಪೌಡರ್ ಅನ್ನ ಕೊಡ್ತಾ ಇದೀವಿ. ಇಂದ್ರಮ್ನವರೇ, ಥ್ಯಾಂಕ್ ಯು. ಜೊತೆಗೆ ಆರ್ಯ ಡಿಶ್ ವಾಶ್ ಅನ್ನು ಕೊಡ್ತಾ ಇದೀವಿ. ಭೀಮಾ ಫೈನಲ್ ಅನ್ನು ಸಹ ಕೊಡ್ತಾ ಇದೀವಿ. ಬಟ್ಟೆ ಒಗಿಲಿಕ್ಕೆ ಶಶಿ ಅವರು ಒಂದು ಒಳ್ಳೆ ಬಕೆಟ್ ಅನ್ನು ಸಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಂದ್ರಮ್ನವರೇ. ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನ್ ತಿನ್ಬೇಕು ಅಂತ ನೀವು ಅಂತ ಇದ್ದೀರಾ. ಮುರಳಿ, ನಿಮ್ಗೆ ಗೊತ್ತಿಲ್ಲ ಹೆಲ್ದಿ ಆಗಿ ತಿನ್ನೋದು, ನಾನು ಹೇಳ್ಕೊಡ್ತೀನಿ ಅಂತ ರೀನಾ ಬಂದಿದ್ದಾರೆ. ರೀನಾ ನಮಸ್ಕಾರ. ನಮಸ್ತೆ. ರೀನಾ ಅವರೇ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ನಾವು ಗೋರಿಕಾಯಿ ಮೊಸರು ಗೊಜ್ಜು ಮಾಡ್ತಾ ಇದೀವಿ. ಈ ಗೋರಿಕಾಯಿ ಮೊಸರು ಗೊಜ್ಜು ಮಾಡಕ್ಕೆ ನಾನು ಏನ್ ಕೊಡ್ಲಿ ನಿಮ್ಗೆ? ಏನೇನ್ ತಂದಿದ್ದೀರಾ ನೀವು? ಗೋರಿಕಾಯಿ ಮೊಸರು ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಗೋರಿಕಾಯಿ, ಮೊಸರು, ಜೀರಿಗೆ, ಕರಿಬೇವು, ಬ್ಯಾಡಗೆ ಮೆಣಸಿನಕಾಯಿ, ಇಂಗು, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಹಾಗಿದ್ರೆ ಶುರು ಮಾಡೋಣ. ಹಾ. ಗೋರಿಕಾಯಿ ಮೊಸರು ಗೊಜ್ಜುನ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಒಂದು ಕಡಾಯಿ ಕೊಡಿ. ಫಸ್ಟ್ ಸ್ವಲ್ಪ ಗೋರಿಕಾಯಿನ ಬೇಯಿಸ್ಕೊಳ್ಳೋದು ಅಂತ ಹೇಳಿದ್ರಲ್ಲ, ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲಾಂದ್ರೆ ಗೋರಿಕಾಯಿ ಹಂಗೆ ಹಾಕ್ಬಿಡ್ತಾರೆ,
ತಿನ್ನಕ್ಕಾಗಲ್ಲ, ಹೌದು, ಸಿಕ್ಕಾಪಟ್ಟೆ ಹಿಂಸೆ ಬೇಯಲ್ಲ. ಆಗುತ್ತೆ. ಏನು ಎಣ್ಣೆ ಬೇಕಾ? ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಡಿ. ಒಂದ್ ಸ್ವಲ್ಪ ಅಂದ್ರೆ ಎಷ್ಟು ಹೇಳ್ಬಿಡಿ? ಒಂದು 2 ಸ್ಪೂನ್ಸ್. 2 ಸ್ಪೂನ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ನಾವು ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಆಲ್ಮೋಸ್ಟ್ ಅಲ್ಲಿ ನೀವು ತುಂಬಾ ಬಳಸ್ತಿರಲ್ಲ? ಹೌದು, ಇದು ತುಂಬಾ ಜೀರ್ಣಕಾರಕ. ಯಾಕಂದ್ರೆ ಇದು ನಾರಿನಂಶ ಇರೋದ್ರಿಂದ ನಾವು ಅದಕ್ಕೆ ಡೈಜೆಸ್ಟಿವ್ ಏಡ್ ಆಗಿ ನಾವು ಜೀರಿಗೆ, ಮೊಸರು ಇದನ್ನೆಲ್ಲ ನಾವು ಬಳಸ್ತಾ ಇದೀವಿ. ಓಕೆ 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 ಓಕೆ. ಕೆಂಪು ಕೆಂಪು ಮೆಣಸಿನಕಾಯಿ ಮೆಣಸಿನಕಾಯಿ ಹಾಕೋಣ. ಕರ್ಬೇವಿನ ಸೊಪ್ಪು, ಓಕೆ ಸ್ವಲ್ಪ ಇಂಗು, ಇದು ಕೂಡ ಡೈಜೆಸ್ಟಿವ್ ಏಡ್. ಓಕೆ ಓಕೆ ಓಕೆ. ಈಗ ನಾವು ಬೇಯಿಸ್ಕೊಂಡಿದೀವಲ್ಲ ಗೋರಿಕಾಯಿ, ಓಕೆ. ಅದನ್ನ ಹಾಕೊಳ್ಳೋಣ. ಒಂದು 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳೋಣ. ಇದು ಮೊಸರಿಗೆ ಥಿಕ್ನೆಸ್ ಕೊಡಕ್ಕೆ. ಓಕೆ. ಗ್ರೇವಿ ಮಾಡ್ತಾ ಇದೀವಲ್ಲ ಓಕೆ ಓಕೆ. ಅದಕ್ಕೆ. ಇದಕ್ಕೆ ಖಾರಕ್ಕೆ ಇದು ಗ್ರೇವಿನಾ ಸ್ವಲ್ಪ? ಇಲ್ಲ, ಚಪಾತಿಗೆ ಅನ್ನಕ್ಕೆಲ್ಲ ಕಳ್ಸ್ಕೊಳಕ್ಕೆ ಗ್ರೇವಿನೇ. ಓಕೆ ಓಕೆ ಓಕೆ. ಇದಕ್ಕೆ ಹಸಿಮೆಣಸಿನಕಾಯಿ ಪುಡಿ, ಓಕೆ, ಧನಿಯಾ ಪುಡಿ ಮೊಸರಿಗೆ 1 ಸ್ಪೂನ್, ಮತ್ತೆ ಅರಿಶಿಣ ಎಲ್ಲ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು. ಓಕೆ. ನಮ್ಗೆ ತುಂಬಾ ಜನ ಕೇಳ್ತಾ ಇದ್ರು ಸ್ವಲ್ಪ ಪಲ್ಯಗಳು ಮಾಡೋದು ಹೇಳ್ಕೊಡಿ ಅಂತ. ನಮ್ಗೆಲ್ಲ ಮೇಲ್ ಬರುತ್ತೆ, ಇಲ್ಲಿ ಬಂದ್ರೆ ಸ್ವಲ್ಪ ನಗು ಬರುತ್ತೆ ಅಷ್ಟೇನೆ. ಬಟ್ ತುಂಬಾ ಜನ ಮೇಲ್ ಕಳಿಸ್ತಾರೆ, ಸ್ವಲ್ಪ ಪಲ್ಯ ಮಾಡೋದು ಕಳಿಸಿ, ಪಲ್ಯ ಮಾಡೋದು ಗೊತ್ತಿಲ್ಲ, ಒಂದೇ ತರ ಪಲ್ಯ ಮಾಡ್ತೀವಿ, ಸ್ವಲ್ಪ ಬೇರೆ ತರ ತೋರಿಸಿ ಅಂತ. ಇವೆಲ್ಲ ನೋಡಿದ್ರೆ ಸ್ವಲ್ಪ ಖುಷಿ ಆಗ್ಬೋದು ಅವ್ರಿಗೆ ಅನ್ಕೊಂಡಿದ್ದೀನಿ. ಹೌದು, ಇದೊಂಥರ ಕಡಿ ತರ, ಈ ಗುಜರಾತೀಸ್ ಎಲ್ಲ ಕಡಿ ಮಾಡ್ತಾರೆ. ಹೌದು, ಆ ತರ ಇದು. ಓಕೆ, ಸ್ವಲ್ಪ ಹೊಸ ವಿಧಾನ ಅನಿಸ್ತಾ ಇದೆ. ಒಳ್ಳೆ ಗ್ರೇವಿ ಆಗಿದೆ. ಇದಕ್ಕೆ ಉಪ್ಪು ಹಾಕೋಣ. ಇದು ಎಸ್ಪೆಷಲಿ ಡಯಾಬಿಟೀಸ್ ಅವ್ರಿಗಂತೂ ಮತ್ತೆ ವೆಯ್ಟ್ ಲಾಸ್ ಮಾಡೋಂಥವ್ರಿಗೆ ಒಳ್ಳೆಯ ತರಕಾರಿ. ವೆಯ್ಟ್ ಲಾಸ್ ಆಗುತ್ತೆ ತಿಂದ್ರೆ. ನಾರಿನಂಶನೇ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡೇ ಮಾಡುತ್ತೆ. ಓಕೆ ರೀನಾ ಅವರೇ, ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲ್ ಹಾಕೋಣ. ಮುರಳಿಯವರೇ ಹೇಳಿ ಮೇಡಮ್. ಗೋರಿಕಾಯಿ ಮೊಸರು ಗೊಜ್ಜು ರೆಡಿ ಆಗಿದೆ, ಟೇಸ್ಟ್ ಮಾಡಿ. ದಿಢೀರ್ ಅಂತ ರೀನಾ ಪ್ರದೀಪ್ ಅವರು ಸಖತ್ತಾಗಿರೋದೊಂದು ಗೋರಿಕಾಯಿ ಮೊಸರು ಗೊಜ್ಜನ್ನ ಮಾಡ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ತಿನ್ ನೋಡಿ ಅಂತ ಹೇಳಿದ್ದಾರೆ. ಇಷ್ಟೊಂದು ಆರೋಗ್ಯಕರವಾದಂತ ಅಡುಗೆನ ನೀವು ನೋಡ್ಕೊಂಡಿಲ್ಲ ಅಂದ್ರೆ ಮಿಸ್ಟೇಕ್ ಮಾಡಿದಾಗುತ್ತೆ. ದಯವಿಟ್ಟು ಒಂದ್ಸರಿ ರೀಕ್ಯಾಪ್ ಮಾಡ್ಕೊಳ್ಳಿ. ಗೋರಿಕಾಯಿ ಮೊಸರು ಗೊಜ್ಜು ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಬ್ಯಾಡಗೆ ಮೆಣಸಿನಕಾಯಿ, ಕರಿಬೇವು, ಇಂಗು, ಬೇಯಿಸಿದ ಗೋರಿಕಾಯಿ ಹಾಕಿ ಹುರಿಯಿರಿ. ಒಂದು ಚಿಕ್ಕ ಬೌಲ್ಗೆ ಕಡಲೆ ಹಿಟ್ಟು, ಮೊಸರು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಬಾಣಲೆಯಲ್ಲಿರುವ ಗೋರಿಕಾಯಿಗೆ ಹಾಕಿ ಕಲಸಿ. ಆಮೇಲೆ ಉಪ್ಪು ಸೇರಿಸಿ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಆರೋಗ್ಯಕರವಾದ ಗೋರಿಕಾಯಿ ಮೊಸರು ಗೊಜ್ಜು ಚಪಾತಿ, ರೊಟ್ಟಿ ಅಥವಾ ಅನ್ನದೊಂದಿಗೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಾ? ಮಾಡಿ. ಓಕೆ. ಗೋರಿಕಾಯಿ ಅನಿಸ್ತಾ ಇಲ್ಲ, ಆದ್ರಿಂದ ಚೆನ್ನಾಗಿದೆ. ಗೋರಿಕಾಯಿ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿದೆ, ಸಖತ್ತಾಗಿದೆ. ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖುಷಿ ಆಯ್ತಾ? ಎಲ್ಲಾ ತರ ಅಡುಗೆ ನೋಡಿದ್ರಾ? ಓಕೆ, ನಿಮ್ಗೆ ಇಷ್ಟವಾಗಿರೋದನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಒಳ್ಳೆ ರುಚಿಯಾಗಿರುತ್ತೆ, ಖಂಡಿತವಾಗ್ಲೂ ಆರೋಗ್ಯವಾಗಿ ನೀವು ಸಹ ಇರ್ತೀರ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿವರೆಗೂ